ಏಸಪ್ಪ ವಂದನೆ 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 ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ ರಾಜ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. Hallelujah, hallelujah. Rivaramashyanagara balabadara balabara balabara Rikara balabashatara balabadari arandara balabara. Yeshuve, Yeshuve, thank you, thank you, thank you. Thank you, Appa. Hallelujah. Hallelujah, 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 hallelujah. Oh, thank you, thank you. ನಾವು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಹಾಗೆ ದೇವರನ್ನು ದೃಷ್ಟಿಸುತ್ತಾ ಎಸಪ್ಪ ಈ ಆರಾಧನೆಯ ಪ್ರಾರಂಭವಂತೆಯೂ ನೀನಾಗಿದ್ದುಕೊಂಡು ನಡೆಸು ಎಂಬುದಾಗಿ ಒಂದು ಆರಾಧನೆ ಆತನ ಕೈಗೆ ಒಪ್ಪಿಸಿಕೊಡೋಣ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. Hallelujah, hallelujah, hallelujah. ಯೇಸುವೇ ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ, ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ದೀನವೆಲ್ಲ ನನ್ನ ನಡೆಸು, ಈ ದಿನವೆಲ್ಲ ನನ್ನ ನಡೆಸು, ನಿಂಚಿತ್ತವ ನೆರವೇರಿಸು, ನಿಂಚಿತ್ತವ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ಅತಿಶಯ ಮಾಡುವವನೇ, ಆಲೋಚನಾ ಕರ್ತನೇ, ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ, ಗಾಯವನ್ನು ಕಟ್ಟುವವನೇ, ಮನಗಾಯವನ್ನು ಕಟ್ಟುವವನೇ, ಕಣ್ಣೀರೆಲ್ಲ ಒರೆಸುವವನೇ, ನಮ್ಮ ಕಣ್ಣೀರೆಲ್ಲ ಒರೆಸುವವನೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ,
ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ರೂಪಾಂತರ ನೀಡುವವನೇ, ನವ ಜೀವ ನೀಡಯ್ಯ. ರೂಪಾಂತರ ನೀಡುವವನೇ, ನವ ಜೀವ ನೀಡಯ್ಯ. ಜಜಿ ನನ್ನ ರೂಪಿಸು, ಜಜಿ ನನ್ನ ರೂಪಿಸು. ಚಿತ್ತದಂತೆ ಉಪಯೋಗಿಸು, ನಿಶ್ಚಿತ್ತದಂತೆ ಉಪಯೋಗಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಗಾಯವನು ಕಟ್ಟುವವನೇ, ಮನ ಗಾಯವನು ಕಟ್ಟುವವನೇ. ಕಣ್ಣೀರೆಲ್ಲ ಒರೆಸುವವನೇ, ನಮ್ಮ ಕಣ್ಣೀರೆಲ್ಲ ಒರೆಸುವವನೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ರೂಪಾಂತರ ನೀಡುವವನೇ, ನವ ಜೀವ ನೀಡಯ್ಯ. ರೂಪಾಂತರ ನೀಡುವವನೇ, ನವ ಜೀವ ನೀಡಯ್ಯ. ಜಜಿ ನನ್ನ ರೂಪಿಸು, ಜಜಿ ನನ್ನ ರೂಪಿಸು. ಚಿತ್ತದಂತೆ ಉಪಯೋಗಿಸು, ನಿಶ್ಚಿತ್ತದಂತೆ ಉಪಯೋಗಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ,
ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ದಿನವೆಲ್ಲ ನನ್ನ ನಡೆಸು, ದಿನವೆಲ್ಲ ನನ್ನ ನಡೆಸು. ನಿಶ್ಚಿತ್ತವ ನೆರವೇರಿಸು, ನಿಶ್ಚಿತ್ತವ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ಈ ದಿನದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡಿ ನಡೆಸಬೇಕಾಗಿ ಬೇಡ್ತೇವೆ. ಈ ಆರಾಧನೆಯ ಪ್ರಾರಂಭವಂತೂ ನೀನಾಗಿದ್ದುಕೊಂಡು ಕರ್ತನೇ ನಮ್ಮನ್ನು ನಡೆಸಬೇಕಾಗಿ ಬೇಡ್ತೇವೆ. ಈ ಆರಾಧನೆಗೆ ಬರುವಂತ ಪ್ರತಿಯೊಬ್ಬರನ್ನು ಕೂಡ ಸರಿಯಾದ ಸಮಯದಲ್ಲಿ ಕರೆದುಕೊಂಡು ಬರುವುದಕ್ಕಾಗಿ ಸ್ತೋತ್ರ. ಅವರ ಪ್ರಯಾಣಗಳಲ್ಲಿ ಯಾವುದೇ ರೀತಿಯ ಅಪಾಯಗಳು ತಡೆಗಳಾಗದಾಗಿ ಸುರಕ್ಷಿತವಾಗಿ ನಿನ್ನ ಸನ್ನಿಧಿಗೆ ಓಡೋಡಿ ಬಂದದವರಾಗಿ, ನಿನ್ನ ಮಹಿಮೆಯನ್ನ ನಿನ್ನ ಪ್ರಸನ್ನತೆ ಅನುಭವಿಸಿದವರಾಗಿ ಹಿಂದಿರುಗಿ ಹೋಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಬೇಡ್ತೇವಪ್ಪ. ಥ್ಯಾಂಕ್ ಯು. ಬಂದಂತ ಪ್ರತಿಯೊಬ್ಬೊಬ್ಬರು ಕೂಡ ಆಶೀರ್ವಾದವನ್ನು ಹೊಂದಿದವರಾಗಿ, ಅವರ ಅಗತ್ಯತೆಗಳನ್ನು ಸಂಧಿಸಿದವರಾಗಿ ಹಿಂದಿರುಗಿ ಹೋಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಬೇಡ್ತೇವೆ. ಓ ಥ್ಯಾಂಕ್ ಯು. ನಾವು ಆಡುವಂತ ಹಾಡುಗಳ ಮೂಲಕವಾಗಿ ಕರ್ತನೆ ನಿನ್ನ ನಾಮ ಮಾತ್ರವೇ ಮಹಿಮೆ ಹೊಂದಬೇಕಪ್ಪ. ಕರ್ತನೆ ನಿನ್ನ ನಾಮ ಮಾತ್ರವೇ ಮಹಿಮೆ ಹೊಂದಬೇಕಪ್ಪ. ಇದೆಲ್ಲವೂ ಕೂಡ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ನಮಗೆ ತಿಳಿಸಬೇಕಾದಂತ ವಿಷಯಗಳು ನೀನು ಸೇವಕರನ್ನ ಮರೆ ಮಾಡಿ ವಾಕ್ಯದ ಮೂಲಕವಾಗಿ ತಿಳಿಸಿಕೊಡಪ್ಪ. ಕರ್ತನೆ ನಿಮ್ಮ ಚಿತ್ತ ಮಾತ್ರವೇ ನಮ್ಮೆಲ್ಲರ ಜೀವಿತಗಳಲ್ಲಿ ನೆರವೇರಲ್ಲ. ಥ್ಯಾಂಕ್ ಯು. ನಿನ್ನ ಆಳ್ವಿಕೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ಹಾದಿಯಂತೂ ನೀನಾಗಿಕೊಂಡು ನಡೆಸು. ಯೇಸುವಿನ ಹೆಸರು ಬೇಡ್ತೇವೆ ಕರ್ತನೆ. ಆಮೇಲೆ ಥ್ಯಾಂಕ್ ಯು. ನಾವಾಗಿ ಕೆಲವು ಹಾಡುಗಳನ್ನ ಆಡುತ್ತಾ ನಾವು ದೇವರನ್ನ ಮಹಿಮೆಪಡಿಸೋಣ. ಥ್ಯಾಂಕ್ ಯು. ಹಾಲೆಲೂಯಾ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಆಡುವ. ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಆಡುವ. ಹಲ್ಲೆಲೂಯಾ ಸೋಲಿಲ್ಲ, ಹಲ್ಲೆಲೂಯಾ ಜಯ ಉಂಟು. ಹಲ್ಲೆಲೂಯಾ ಸೋಲಿಲ್ಲ, ಹಲ್ಲೆಲೂಯಾ ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಆಡುವ. ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಆಡುವ. ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ. ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗದು. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗದು. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಆಡುವ. ಇಂದು ಆನಂದಿಸುವ ಹರ್ಷಿಸುವ
ಅಲ್ಲೇಲುಯ ಆಡುವ, ಇಂದು ಆನಂದಿಸುವ, ಆಶಿಸುವ, ಅಲ್ಲೇಲುಯ ಆಡುವ. ನನ್ನ ಬಲವಾದ ಕೀರ್ತನೆಯು ಆದ, ನನ್ನ ರಕ್ಷಣೆಯಾದ, ನನ್ನ ಬಲವಾದ ಕೀರ್ತನೆಯು ಆದ, ನನ್ನ ರಕ್ಷಣೆಯಾದ. ನೀತಿವಂತರ ಗುಡಾರದಿ ಜಯಘೋಷ ಮೊಳಗಲಿ, ನೀತಿವಂತರ ಗುಡಾರದಿ ಜಯಘೋಷ ಮೊಳಗಲಿ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ, ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ತಳ್ಳಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು, ತಳ್ಳಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು. ಕರ್ತನ ಕಾರ್ಯ ಇದು ಅತಿಶಯ, ಇದು ಕೈತಟ್ಟಿ ನಲಿದಾಡುವ. ಕರ್ತನ ಕಾರ್ಯ ಇದು ಅತಿಶಯ, ಇದು ಕೈತಟ್ಟಿ ನಲಿದಾಡುವ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ, ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ, ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗದು, ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗದು. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ, ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಇಡುವ. ಇಂದು ಆನಂದಿಸುವ, ಹರ್ಷಿಸುವ, ಅಲ್ಲೇಲುಯ ಆಡುವ. ಅಲ್ಲೇಲುಯ ಸೋಲಿಲ್ಲ, ಅಲ್ಲೇಲುಯ ಜಯ ಉಂಟು, ಅಲ್ಲೇಲುಯ ಸೋಲಿಲ್ಲ, ಅಲ್ಲೇಲುಯ
ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು. ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯ ಹಾಡುವ. ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯ ಹಾಡುವ. ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯ ಹಾಡುವ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗಳೇ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ. ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿಮಗೆಂದು ಸಂಭವಿಸದು ಮಗಳೇ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗಳೇ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿಮಗೆಂದು ಸಂಭವಿಸದು ಮಗಳೇ. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ.
ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿಮಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿಮಗೆಂದು ಸಂಭವಿಸದು. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿಮಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ. ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿಮಗೆಂದು ಸಂಭವಿಸದು ಮಗನೇ. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನನಗೆಂದು ಸಂಭವಿಸದು ಮಗಳೇ. ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾ ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾ ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾ ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾ. ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ. ಸ್ವಲ್ಪ ಮುಂದೆ ಬಂದ್ಬಿಡಿ. ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ. ತನ್ನ ಜೊತೆಯಲ್ಲಿ ಇರಿಸುವನು.
ತನ್ನ ಜೊತೆಯಲ್ಲಿ ಇರಿಸುವನು. ತಾನನ ತನನ ತಾನನ ತಾನನ ತನನ ತಾನನ ತಾನಿ ತಾನನ ತನನ ತಾನನ ತಾನನ ತನನ ತಾನನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲಿ, ಸ್ವಲ್ಪ ಕಾಲ ಈ ಭೂಮಿಯಲಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ. ತಾನನ ತನನ ತಾನನ ತನನ ತಾನನ ತಾನಿ ತಾನನ ತನನ ತಾನನ ತಾನನ ತನನ ತಾನನ. ರೂಪಾಂತರ ಹೊಂದಿ ಮುಖ ಮುಖವಾಗಿ ಯೇಸುವನ ನೋಡುವೆ. ರೂಪಾಂತರ ಹೊಂದಿ ಮುಖ ಮುಖವಾಗಿ ಯೇಸುವನ ನೋಡುವೆ. ನಾನು ಮಡಿಲಲ್ಲಿ ಮಲಗುವೆನು, ನಾನು ಮಡಿಲಲ್ಲಿ ಮಲಗುವೆನು. ತಾನನ ತಾನನ ತನನ ತಾನನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲಿ, ಸ್ವಲ್ಪ ಕಾಲ ಈ ಭೂಮಿಯಲಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ. ತಾನನ ತನನ ತಾನನ ತಾನನ ತನನ ತಾನನ ತಾನನ ತಾನನ. ನನ್ ಸ್ವಂತ ದೇಶ ಪರಲೋಕವೇ ಎಂದು ನಾನು ನೋಡುವೆನು. ನನ್ ಸ್ವಂತ ದೇಶ ಪರಲೋಕವೇ ಎಂದು ನಾನು ನೋಡುವೆನು, ಎಂದು ಬಯಸುವೆನು ನಾನು, ಎಂದು ಬಯಸುವೆನು ನಾನು. ತಾನನ ತನನ ತಾನನ 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 ತನನ ತಾನನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ. ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ, ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ. ತನ್ನ ಜೊತೆಯಲ್ಲೇ ಇರಿಸುವನು, ತನ್ನ ಜೊತೆಯಲ್ಲೇ ಇರಿಸುವನು. ತಾನನ ತನನ ತಾನನ ತನನ ತಾನನ ತಾನಿ ತಾನನ ತನನ ತಾನನ ತಾನನ ತನನ ತಾನನ. ಪರಲೋಕವೇ ನನ್ನ ಮಾತು. ಎದ್ದು ನಿಂತು ಹಾಡೋಣ. ಪರಿಶುದ್ಧವೇ
ನನ್ನ ಉಸಿರು, ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿದವರಾಗಿ, ಯೇಸುಗಾಗಿ ಸುವಾರ್ತೆಗಾಗಿ. ಹಾಡು ಸ್ಪಷ್ಟವಾಗಿ ಹೇಳ್ತದೆ, ನಾವು ಈ ಲೋಕದಲ್ಲಿ ಸ್ವಲ್ಪ ಕಾಲ ಮಾತ್ರ ನಾವು ವಾಸ ಮಾಡ್ತೇವೆ ಎಂಬುದಾಗಿ. ಈ ಲೋಕದಲ್ಲಿರುವಂತಹ ಮನುಷ್ಯರು ಯಾರು ಕೂಡ ಶಾಶ್ವತವಾಗಿ ಈ ಲೋಕದಲ್ಲಿ ಜೀವಿಸುವುದಿಲ್ಲ. ಒಂದಲ್ಲ ಒಂದು ದಿನ ಈ ಲೋಕದ ಯಾತ್ರೆಯನ್ನ ಮುಗಿಸಿ ಅವರು ಹೋಗ್ಲೇಬೇಕು. ದೇವರ ವಾಕ್ಯ ಹೇಳ್ತದೆ, ನಾವು ಈ ಲೋಕದಲ್ಲಿ ಇರುವಷ್ಟು ಕಾಲ ನಾವು ಸತ್ಯಕ್ಕೋಸ್ಕರವಾಗಿ, ನೀತಿಯ ಮಾರ್ಗದಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಡೋದಾದ್ರೆ ಒಂದಿನ ಯೇಸು ಬರ್ತಾನೆ, ನಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾನೆ, ಪರಲೋಕದಲ್ಲಿ ಸೇರಿಸಿಕೊಳ್ತಾನೆ ಎಂಬುದಾಗಿ ಸತ್ಯದ ವಾಕ್ಯ. ಇದು ನಮ್ಮ ಸ್ವಂತ ಸ್ಥಳವಲ್ಲ, ನಮ್ಮ ಸ್ವಂತ ದೇಶ, ಅದು ಪರಲೋಕ ಆಗಿದೆ ಅಥವಾ ಸ್ವರ್ಗ ಆಗಿದೆ. ಒಂದಲ್ಲ ಒಂದು ದಿನ ನಾವು ಈ ಲೋಕವನ್ನು ಬಿಟ್ಟು ಆ ಸ್ಥಳಕ್ಕೆ ಹೋಗ್ಲೇಬೇಕು. ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋದಾದ್ರೆ, ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಳ್ಳೋದಾದ್ರೆ ಮಾತ್ರವೇ ಆ ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯೇಸು ಕೂಡ ಅದನ್ನೇ ಈ ಲೋಕದಲ್ಲಿ 2020 ವರ್ಷಗಳ ಹಿಂದೆ ಮನುಷ್ಯನಾಗಿ ಬಂದಾಗ ಮನುಷ್ಯನು ಹೇಗೆ ಜೀವಿಸಬೇಕು, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಸತ್ಯದ ಮಾರ್ಗದಲ್ಲಿ ಜೀವಿಸಬೇಕೆಂಬುದನ್ನ ಆತನು ಬೋಧಿಸಿ, ನಾವು ನಡಿಬೇಕಾದಂತ ಮಾರ್ಗವನ್ನು ಆತನು ನಮಗೆ ತೋರಿಸಿಕೊಟ್ಟಂತ ದೇವರು ಆತನಾಗಿದ್ದಾನೆ. ಆತನು ತೋರಿಸಿಕೊಟ್ಟಂತ ಮಾರ್ಗದಲ್ಲಿ ನಾವು ಜೀವಿಸುವುದಾದ್ರೆ, ಆತನು ಬೋಧಿಸಿದಂತ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಪಾಪವನ್ನು ಬಿಟ್ಟುವರಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಾದ್ರೆ ಮಾತ್ರವೇ ನಾವು ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಸತ್ಯವಿದೆ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿದವರಾಗಿ, ಒಂದು ವೇಳೆ ನಮ್ಮಲ್ಲಿ ಪಾಪದ ಕಾರ್ಯಗಳಿರುವುದಾದ್ರೆ, ಒಂದು ವೇಳೆ ನಮ್ಮಲ್ಲಿ ಅಶುದ್ಧತ್ವ ಇರುವುದಾದ್ರೆ ಆತನನ್ನು ಕೇಳಿಕೊಳ್ಳೋಣ. ಯೇಸಪ್ಪ, ನಮ್ಮನ್ನು ಪರಿಶುದ್ಧಪಡಿಸಪ್ಪ, ನಿನ್ನ ಹಾಗೆ ನಮ್ಮನ್ನು ಪರಿಶುದ್ಧಪಡಿಸಪ್ಪ. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಪರಲೋಕವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಾವು ನಿನ್ನ ಜೊತೆಯಲ್ಲಿ ನಾವು ಸ್ವರ್ಗಕ್ಕೆ ಬರಬೇಕಾದ್ರೆ, ನಿನ್ನ ಜೊತೆಯಲ್ಲಿ ನಾವು ಪರಲೋಕಕ್ಕೆ ಬರಬೇಕಾದ್ರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಈ ಲೋಕದಲ್ಲಿ ಅನೇಕರು ಪಾಪದ ಜೀವಿತವನ್ನು ಜೀವಿಸ್ತಾರೆ. ಅವರ ಹಾಗೆ ನಾವು ಪಾಪಿಗಳಾಗಿ ಜೀವಿಸದೆ ನಾವು ಪರಿಶುದ್ಧವಾಗಿ ಜೀವಿಸುವಂತೆ ನಮ್ಮನ್ನು ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ನಾವು ಕೇಳೋಣ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮನ್ನ ಪರಿಶುದ್ಧಪಡಿಸುವುದಕ್ಕಾಗಿ ಸ್ತೋತ್ರ. ಸತ್ಯದ ವಾಕ್ಯ ಹೇಳುವಾಗ ಆತನ ರಕ್ತ ಸಕಲ ಪಾಪಗಳನ್ನ ಶುದ್ಧೀಕರಿಸುತ್ತದೆ ಎಂಬುದಾಗಿ. ಒಂದು ವೇಳೆ ನಮ್ಮಲ್ಲಿ ಪಾಪ ಇರುವುದಾದ್ರೆ ನಿನ್ನ ರಕ್ತದಿಂದ ತೊಳೆದು ಯೇಸಪ್ಪ ನಮ್ಮನ್ನು ಶುದ್ಧೀಕರಿಸು ಎಂಬುದಾಗಿ ನಾವು ಕೇಳುವುದಾದ್ರೆ ಆತನ ಖಂಡಿತವಾಗಿ ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸ್ತಾನೆ. ಆತನ ರಕ್ತ ಸಕಲ ಪಾಪಗಳನ್ನ ಶುದ್ಧೀಕರಿಸ್ತದೆ. ಒಂದು ವೇಳೆ ನಮ್ಗೆ ಗೊತ್ತಿಲ್ಲದೆ ಒಂದು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಜೀವಿಸುವುದಾದ್ರೆ, ದೇವರಿಗೆ ಇಷ್ಟವಿಲ್ಲದ ಜೀವಿತವನ್ನ ಜೀವಿಸುವುದಾದ್ರೆ ನಾವು ಕೇಳಿಕೊಳ್ಳೋಣ, ಯೇಸಪ್ಪ ನನ್ನ ಕ್ಷಮಿಸಪ್ಪ, ನನ್ನ ಶುದ್ಧೀಕರಿಸಪ್ಪ, ನಿನ್ನ ಹಾಗೆ ಪರಿಶುದ್ಧಪಡಿಸಪ್ಪ ಅಂತ ಕೇಳು. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮನ್ನು ಪರಿಶುದ್ಧಪಡಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಹಾಗೆ ನಮ್ಮನ್ನು ಪರಿಶುದ್ಧಪಡಿಸುವುದಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು. ನಮ್ಮನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ 2020 ವರ್ಷಗಳ ಹಿಂದೆ ಶಿಲ್ಬೆ ಮೇಲೆ ನಿನ್ನ ಪ್ರಾಣವನ್ನು ಅರ್ಪಿಸಿದಂತ ದೇವರು ನೀನಾಗಿದೆಯಲ್ಲ, ನಿನ್ನ ರಕ್ತವನ್ನು ಸುರಿಸಿದಂತ ದೇವರು ನೀನಾಗಿದೆಯಲ್ಲ. ಆ ಶಿಲ್ಬೆ ಮೇಲೆ ಸುರಿಸಲ್ಪಟ್ಟಂತ ಆ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಿನ್ನ ಹಾಗೆ ನಮ್ಮನ್ನು ಪರಿಶುದ್ಧಪಡಿಸಪ್ಪ, ನಿನ್ನ ಹಾಗೆ ನಮ್ಮನ್ನು ಪರಿಶುದ್ಧಪಡಿಸಪ್ಪ, ನಿನ್ನ ಹಾಗೆ ನಮ್ಮನ್ನು ಪರಿಶುದ್ಧಪಡಿಸಪ್ಪ. ಓ ಥ್ಯಾಂಕ್ ಯು. ಯಜ್ಞದ ಕುರಿಮಾರಿ ಪಾಪವನ್ನೆಲ್ಲ ಸಂಪೂರ್ಣ ಒತ್ತವನೇ. ಯಜ್ಞದ ಕುರಿಮಾರಿ ಪಾಪವನ್ನೆಲ್ಲ ಸಂಪೂರ್ಣ ಒತ್ತವನೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ, ಕಣ್ಣುಗಳ ಮುಚ್ಚಿದವರಾಗಿ, ಪಾವನನೇ, ಆರಾಧನೆ ಆರಾಧನೆ. ಪರಿಶುದ್ಧನೇ,
ನನ್ನಾತ್ಮ ಚೈತನ್ಯವೇ ನಿನ್ನಯ ಕೃಪೆಯ ನೇನೆದು ನನ್ನಾತ್ಮ ಚೈತನ್ಯವೇ ನಲ್ಲನು ನೀ ನನ್ ಪ್ರಿಯನು ನೀ ನನ್ನೇಸು ರಾಜನು ನೀ ನಲ್ಲನು ನೀ ನನ್ ಪ್ರಿಯನು ನೀ ನನ್ನೇಸು ರಾಜನು ನೀ ನನ್ ದೇವನೇ ನನ್ ಯೇಸುವೇ ಆರಾಧನೆ ಆರಾಧನೆ ನನ್ ದೇವನೇ ನನ್ ಯೇಸುವೇ ಆರಾಧನೆ ಆರಾಧನೆ ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು ರಕ್ತವ ಸುರಿಸಿ ಸಾಕ್ಷಿನ ನೀಡುವೆ ನಿಶ್ಚಯ ನಿಶ್ಚಯವೇ ರಕ್ತವ ಸುರಿಸಿ ಸಾಕ್ಷಿನ ನೀಡುವೆ ನಿಶ್ಚಯ ನಿಶ್ಚಯವೇ ರಕ್ಷಕನೇ ರಕ್ಷಕನೇ ಯೇಸು ದೇವಾ ಯೇಸು ದೇವಾ ಆರಾಧನೆ 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 ರಕ್ಷಕನೇ ರಕ್ಷಕನೇ ಯೇಸು ದೇವಾ ಆರಾಧನೆ 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 ಕರ್ತಾನೆ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ ಆಸಕ್ತಿಯಿಂದ ಆಡುವೆ ನಾ ಆನಂದ ಆನಂದವೇ ಆಸಕ್ತಿಯಿಂದ ಆನಂದ ಆನಂದವೇ ಆಶ್ರಯವೇ ಆಶ್ರಯವೇ ಅತಿಶಯವೇ ಅತಿಶಯವೇ ಆರಾಧನೆ 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 ಆಶ್ರಯವೇ ಅತಿಶಯವೇ ಆರಾಧನೆ 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 ಯಜ್ಞದ ಕುರಿಮರಿ ಪಾಪವನ್ನೆಲ್ಲ ಸಂಪೂರ್ಣ ಹೊತ್ತವನೇ ಯಜ್ಞದ ನಮ್ಮ ಪಾಪವನ್ನೆಲ್ಲ ಹೊತ್ತುಕೊಂಡಂತ ಯೇಸುವೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ಬನ್ನಿ ಪರಿಶುದ್ಧ ರಕ್ತ ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ ಹೌದಪ್ಪ ನಿನ್ನ ಪರಿಶುದ್ಧ ರಕ್ತ ನಮಗಾಗಿ ಸುರಿಸಿದೆಯಲ್ಲ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಭಾಗ್ಯ ಸೌಭಾಗ್ಯವೇ ಪರಿಶುದ್ಧನೇ ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ ನಂದೇವನೇ ನನ್ ಯೇಸುವೇ ಆರಾಧನೆ
ರಕ್ಷಕನೇ ಯೇಸು ದೇವಾ ಆರಾಧನೆ 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 ಆರಾಧನೆ. ಆತನು ಸುರಿಸಿದಂತ ಆ ರಕ್ತ ನಮಗೋಸ್ಕರವಾಗಿ, ನಮ್ಮ ಪಾಪಗಳನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ಆತನು 2020 ವರ್ಷಗಳಿಂದ ಬಲಿಯಾದಂತ ದೇವರು. ನಾವು ಆತನ ಕೈಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ನಮ್ಮೆಲ್ಲ ಪಾಪಗಳನ್ನ ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಆತನ ಹಾಗೆ ನಾವು ಆತನಿಗೋಸ್ಕರವಾಗಿ ಜೀವಿಸುವಂತೆ ಕೃಪೆ ಮಾಡುವಂತಹ ದೇವರಾತನಾಗಿದೆ. ಒಂದೇ ಒಂದು ನಿಮಿಷ ನಿಮ್ಮ ಜೀವಿತವನ್ನು ಆತನ ಕೈಗೆ ಒಪ್ಪಿಸಿಕೊಳ್ಳಿ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿರುವಂತಹ ಕಷ್ಟಗಳನ್ನ, ನಿಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳನ್ನ ಆತನ ಕೈಗೆ ಒಪ್ಪಿಸಿಕೊಳ್ಳಿ. ಸ್ವಲ್ಪ ಈ ಸಮಸ್ಯೆಯಿಂದ ನಾನು ಜೀವಿಸ್ತಾ ಇದ್ದೇನಪ್ಪ, ಈ ಸಮಸ್ಯೆಯಿಂದ ನನಗೆ ಬಿಡುಗಡೆ ಕೊಡು, ಪರಿಹಾರ ಕೊಡು ಎಂಬುದಾಗಿ ನೀವು ಕಣ್ಣುಗಳನ್ನ ಮುಚ್ಚಿ ಆತನ ಹೆಸರಿನಲ್ಲಿ ಕೇಳುವುದಾದ್ರೆ ಆತನ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಆತನ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಕೇಳಿ ಆ ಎಲ್ಲ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಓ ಥ್ಯಾಂಕ್ ಯು. ನೀವು ಕಣ್ಣುಗಳನ್ನು ಮುಚ್ಚಿದವರಾಗಿ ನಿಮ್ಮ ಜೀವಿತವನ್ನು ಕೈಗೆ ಒಪ್ಪಿಸಿಕೊಳ್ಳಿ. ಯೇಸುವಿನ ಕೈಗೆ ನಿಮ್ಮ ಕಷ್ಟಗಳನ್ನ ಒಪ್ಪಿಸಿಕೊಳ್ಳಿ. ನಿಮ್ಮ ಕುಟುಂಬದ ಸಮಸ್ಯೆಗಳನ್ನ ಆತನ ಕೈಗೆ ಒಪ್ಪಿಸಿಕೊಡಿ. ಎಸಪ್ಪ, ಈ ಸಮಸ್ಯೆಯಿಂದ ಬಿಡುಗಡೆ ಮಾಡಲ್ಲ, ಈ ಸಮಸ್ಯೆಯಿಂದ ನನಗೆ ಪರಿಹಾರ ಒದಗಿಸಿಕೊಡಪ್ಪ ಎಂಬುದಾಗಿ ನೀವು ಕೇಳೋದಾದ್ರೆ ಆತನ ಖಂಡಿತವಾಗಿ ನಿಮ್ಮನ್ನ ಪ್ರೀತಿ ಮಾಡುವಂತ ದೇವರು, ನಿಮ್ಮನ್ನ ಕನಿಕರಿಸುವಂತ ದೇವರು, ನಿಮ್ಮನ್ನ ಕನಿಕರಿಸಿ ನಿಮ್ಮನ್ನ ಪ್ರೀತಿ ಮಾಡಿ ಆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಕೊಟ್ಟು ಒಂದು ಸುಖದ ಜೀವಿತವನ್ನ, ಒಂದು ಸಮಾಧಾನದ ಜೀವಿತವನ್ನ ಕೊಡೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಓ ಥ್ಯಾಂಕ್ ಯು. ನೀವು ಹಾಗೆ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆ ಆತ ಕೇಳ್ತಾ ಇದ್ದಾನೆ. ನಿಮ್ಮ ಪಕ್ಕದಲ್ಲಿ ನಿಂತು ನಿಮ್ಮ ಹೃದಯದಲ್ಲಿರುವಂತಹ ಆ ವೇದನೆಯನ್ನ ಆತ ನೋಡ್ತಾ ಇದ್ದಾನೆ. ಎಸಪ್ಪ, ಈ ವೇದನೆಯಿಂದ ನಾನು ಬಿಡುಗಡೆ ಮಾಡಪ್ಪ, ಎಸಪ್ಪ ಈ ಕಷ್ಟದಿಂದ, ಈ ದುಃಖದಿಂದ ನನಗೆ ಬಿಡುಗಡೆ ಕೊಡಪ್ಪ ಎಂಬುದಾಗಿ ನೀವು ಕೇಳುವುದಾದ್ರೆ ಆತನ ಖಂಡಿತವಾಗಿ ನಿಮಗೆ ಆ ಸಮಸ್ಯೆಯಿಂದ ಪರಿಹಾರ ಕೊಡ್ತಾನೆ. ಆತನಿಂದ ಮಾತ್ರವೇ ಸಾಧ್ಯ. ಮನುಷ್ಯರಿಂದ ಅಸಾಧ್ಯವಾದಂತ ಕಾರ್ಯವನ್ನ ಆತನ ಮಾಡಲು ಶಕ್ತನಾಗಿದ್ದಾನೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳಿ ಅವ್ರಿಗೆ ಬಿಡುಗಡೆ ಕೊಡ್ತಾ ಇದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಆ ಸಮಸ್ಯೆಗಳಿಂದ ಪರಿಹಾರ ಒದಗಿಸಿ ಕೊಡ್ತಾ ಇದೆಯಲ್ಲ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇನೆ. ನೀನೇ ಪರಿಹಾರಿಯಪ್ಪ, ನೀನೇ ಪರಿಹಾರಿಯಪ್ಪ, ನೀನೇ ಸಹಾಯಕನಪ್ಪ. ಮನುಷ್ಯರೆಲ್ಲ ಕೈ ಬಿಟ್ಟಿದ್ದಾರೆ, ಅವ್ರು ನಂಬಿದಂತ ಜನ ಅವರನ್ನು ತಳ್ಳಿ ಬಿಟ್ಟಿದ್ದಾರಪ್ಪ. ನೀನು ಅವರನ್ನು ಕೈ ಹಿಡಿದು ನಡೆಸು, ನೀನು ಅವರನ್ನು ಕೈ ಹಿಡಿದು ನಡೆಸು, ಅವ್ರಿಗೆ ಸಮಾಧಾನ ಕೊಡು. ಆ ದುಃಖವನ್ನು ನೀಗಿಸಪ್ಪ, ಆ ದುಃಖವನ್ನು ನೀಗಿಸಪ್ಪ. ಓ ರಾಮ ಕಶ್ಯಮಲದ ರಾಮ, ಆ ದುಃಖವನ್ನು ನೀಗಿಸ್ತಿರುವುದಕ್ಕಾಗಿ ಸ್ತೋತ್ರ. ಆ ಹೃದಯದ ವೇದನೆಗಳನ್ನು ತೆಗೆದುಹಾಕಿ ಒಂದಿನ ಸಮಾಧಾನ ಅವ್ರ ಹೃದಯಗಳನ್ನು ನೆಲೆಸುವಂತೆ ಮಾಡ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ನಿಮ್ಗೆ ವಂದನೆ ಅಪ್ಪ, ಅದಕ್ಕಾಗಿ ನಿಮ್ಗೆ ವಂದನೆ ಅಪ್ಪ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ನಿಮಗೆ ವಂದನೆ ಅಪ್ಪ. ನಿನ್ನ ಮಕ್ಕಳ ಕಣ್ಣೀರನ್ನ ಕಾಣ್ತಾ ಇದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನೀಗಿಸಪ್ಪ, ಕಣ್ಣೀರನ್ನು ನೀಗಿಸು, ಆ ದುಃಖವನ್ನ ನೀಗಿಸಪ್ಪ. ಸಮಸ್ಯೆನ ಆತನ ಕೈಗೆ ಒಪ್ಪಿಸ್ಕೊಡಿ. ಸ್ವಲ್ಪ ಈ ಸಮಸ್ಯೆಯಿಂದ ಬಿಡುಗಡೆ ಮಾಡಪ್ಪ ಎಂಬುದಾಗಿ ಕೇಳಿ ಆತ ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಆತ ನಿಮ್ಮ ಬಳಿಯಲ್ಲಿ ನಿಂತು ನಿಮ್ಮ ಹೃದಯದ ವೇದನೆಯನ್ನು ನೋಡ್ತಾ ಇದ್ದಾನೆ. ನಿಮಗೋಸ್ಕರವಾಗಿ ಕಣಿಕರ ಪಡ್ತಾ ಇದ್ದಾನೆ. ಅಯ್ಯೋ, ನನ್ನ ಮಕ್ಕಳು ಕಷ್ಟ ಪಡ್ತಾ ಇದ್ದಾರಲ್ಲ, ನನ್ನ ಮಕ್ಕಳನ್ನ ಈ ಕಷ್ಟದಿಂದ ಬಿಡುಗಡೆ ಮಾಡ್ಬೇಕೆಂಬುದಾಗಿ ನಿಮಗೋಸ್ಕರವಾಗಿ ಆತ ಪರಿತಪಿಸ್ತಾ ಇದ್ದಾನೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿನ್ನ ಮಕ್ಕಳ ಕಣ್ಣೀರನ್ನು ನೋಡ್ತಾ ಇದ್ದಿಲ್ಲ, ಅದಕ್ಕಾಗಿ ಸ್ತೋತ್ರ. ನೀಗಿಸಪ್ಪ, ಆ ಕಣ್ಣೀರನ್ನು ನೀಗಿಸಪ್ಪ. ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನೀವು ಹಾಗೆ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ದುಃಖವನ್ನು ನೋಡ್ತಾ ಇದ್ದಾನೆ, ನಿಮ್ಮ ಹೃದಯದ ವೇದನೆಯನ್ನು ನೋಡ್ತಾ ಇದ್ದಾನೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, thank you Jesus, thank you Jesus, hallelujah, thank you. ಮನ ಮರುಗುವ ನನ್ನ ದೇವನೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ, ಮನ ಮರುಗುವ ನನ್ನ ದೇವ. ನೀವು ಹಾಗೆ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕಷ್ಟಗಳನ್ನ ಆತನ ಕೈಗೆ ಒಪ್ಪಿಸಿಕೊಡ್ತಾ ಇರಿ. ನನ್ನ ದೇವರೇ,
ಮರೆತು ನಾ ಬಾಳಲಾರೆನು. ನನ್ನ ದೇವನೇ ನನ್ನ ಯೇಸುವೇ ನಿನ್ನ ಮರೆತು ನಾ ಬಾಳಲಾರೆನು. ಮನ ಮರುಗುವ ನಿಮ್ಮ ಕಷ್ಟಗಳ ಆತನಿಗೆ ಒಪ್ಪಿಸಿಕೊಡಿ. ಶಿವ ನಿಮ್ಮ ಕಣ್ಣೀರನ್ನು ಆತ ನೋಡ್ತಾ ಇದ್ದಾನೆ. ಕಣ್ಣ ಮರುಗುವ ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ ಈ ಲೋಕ ಯಾತ್ರೆಯಲ್ಲಿ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ ಈ ಲೋಕ ಯಾತ್ರೆಯಳು. ಹೇಳುವುದಾದರೆ ಯೇಸಯ್ಯ, ಹೇಳುವುದಾದರೆ ಯೇಸಯ್ಯ ನಿನ್ನ ಮುಂದೆ ಹೇಳಿ ನಾ ಅಳುವೆ. ನಿನ್ನ ಮುಂದೆ ಹೇಳಿ ಮನ ಮರುಗುವ ನನ್ನ ದೇವರೇ ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ಮನ ಮರುಗುವ ನನ್ನ ದೇವರೇ ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ಕಣ್ಣೀರ್ ಒರೆಸುವ ನನ್ನ ಯೇಸುವೇ. ಕಣ್ಣೀರ್ ಒರೆಸುವ. ಅಯ್ಯೋ ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ಎಂಬುದನ್ನು ನೀವು ಚಿಂತೆ ಮಾಡ್ತಿದ್ರ. ಯೇಸು ಹೇಳ್ತಿದ್ದೇನೆ ನಿಮ್ಮ ಕಷ್ಟಗಳನ್ನ ನನ್ನ ಬಳಿಗೆ ಒಪ್ಪಿಸಿಕೊಡ್ರಿ, ನಾನು ನಿಮ್ಮ ಕಷ್ಟಗಳನ್ನ ನೀಗಿಸ್ತೇನೆ, ನಿಮ್ಮ ಕಷ್ಟಗಳಿಗೋಸ್ಕರವಾಗಿ ನಾನು ಕಿವಿ ಕೊಡ್ತೇನೆ ಎಂಬುದಾಗಿ ಆತ ನಿಮ್ಮನ್ನು ನೋಡಿ ಹೇಳ್ತಾನೆ. ಸಹೋದರ ಸಹೋದರಿ ಚಿಂತೆ ಮಾಡಬೇಡಿ, ನಿಮ್ಮ ಕಷ್ಟಗಳಿಂದ ಪರಿಹಾರ ಕೊಡೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. ನೀನು ಆತನ ಬಳಿಯಲ್ಲಿ ಎಸಪ್ಪ ನನ್ನ ಈ ಸಮಸ್ಯೆಯಿಂದ ಪರಿಹಾರ ಕೊಡು ಎಂಬುದಾಗಿ ಕೇಳುವುದಾದ್ರೆ ಆತನ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಒಂದು ಸಮಾಧಾನದ ಜೀವಿತವನ್ನ ಜೀವಿಸುವಂತೆ ಮಾಡುವಂತ ದೇವರು ಆತನಾಗಿದ್ದಾನೆ. ಈ ಲೋಕದ ಜನರ ಬಳಿಯಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳುವುದಾದ್ರೆ ಲೋಕದ ಜನ ನಿಮ್ಮನ್ನು ನೋಡಿ ಆಡ್ಕೊಳ್ತಾರೆ. ಅಯ್ಯೋ ಆ ಜನಕ್ಕೆ ಇಷ್ಟೊಂದು ಸಮಸ್ಯೆ ಎಂಬುದಾಗಿ ಅವರು ಇನ್ನೊಬ್ಬರ ಬಳಿಯಲ್ಲಿ ಹೇಳ್ತಾರೆ. ಆದ್ರೆ ಯೇಸುವಿನ ಬಳಿಗೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಡುವುದಾದ್ರೆ, ನಿಮ್ಮ ಸಮಸ್ಯೆಗಳನ್ನ ಆತನ ಕೈಗೆ ಒಪ್ಪಿಸಿಕೊಡುವುದಾದ್ರೆ ಆತನ ನಿಮ್ಮ ಜೊತೆ ಇದ್ದುಕೊಂಡು ಆ ಸಮಸ್ಯೆಗಳಿಂದ ಪರಿಹಾರವನ್ನು ಸೂಚಿಸಿ ಜೊತೆ ಇದ್ದುಕೊಂಡು ಕೈ ಹಿಡಿದು ನಡೆಸಲು ಆತನ ಶಕ್ತನಾಗಿದೆ. ಆತನ ನೋಡಿ ಹೇಳೋಣ, ಯೇಸಪ್ಪ ನನ್ನ ಪ್ರೀತಿ ಮಾಡ್ತೇನಪ್ಪ, ನೀನು ನನ್ನ ಜೊತೆ ಇದ್ದು ನನ್ನ ಸಮಸ್ಯೆಗಳಿಂದ ಪರಿಹಾರ ಕೊಟ್ಟು ನಡೆಸ್ತೀಯಲ್ಲ, ಅದಕ್ಕಾಗಿ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಎಂಬುದಾಗಿ ನೀವು ಹೇಳುವುದಾದ್ರೆ ಆತನ ಖಂಡಿತವಾಗಿ ನಿಮ್ಮನ್ನ ನಡೆಸಲು ಶಕ್ತನಾಗಿದ್ದಾನೆ, ನಿಮ್ಗೆ ಸಮಾಧಾನ ಕೊಡಲು ಶಕ್ತನಾಗಿದ್ದಾನೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಇದುವರೆಗೂ ನಿಮ್ಮ ಮಕ್ಕಳ ಅಗತ್ಯತೆಗಳನ್ನ ಸಂಧಿಸಿ ನಡೆಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಇದುವರೆಗೂ ಬಂದಂತ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಪರಿಹಾರ ಕೊಟ್ಟು ನಡೆಸಿದೆಯಲ್ಲಪ್ಪ, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇನೆ. ಓ ಥ್ಯಾಂಕ್ ಯು ಅಪ್ಪ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ, ನಿನ್ನ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ, ನಿನ್ನ ಪೂರ್ಣ ಮನಸ್ಸಿಂದ ಪ್ರಿಯರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ನನ್ನ ಸಹಾಯ ನೀನೇ. ಎಬಿನೇಜರೇ, ಇದುವರೆಗೂ ನನ್ನ ಸಹಾಯ ನೀನೇ. ಇದುವರೆಗೂ ನನ್ನ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ
ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯ ಆರಾಧನೆ ಆರಾಧನೆ ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವೆ ಸ್ತೋತ್ರ ನಮ್ಮನ್ನ ಕಾಣುವಂತ ದೇವ ನೀನಾಗಿದ್ದೆಲ್ಲ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ನನ್ನ ಕಾಣುವೆ ಸ್ತೋತ್ರ ಅಯ್ಯ ನನ್ನ ಕಾಣುವೆ ಅಯ್ಯ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ ನನಗೆ ಆರೋಗ್ಯ ನೀಡಿರುವೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯ ಆರಾಧನೆ ಆರಾಧನೆ ಯೆಹೋವಾ ಈರೇ ಯೆಹೋವಾ ಈರೇ ಅಗತ್ಯವೆಲ್ಲ ಪೂರೈಸುವೆ ಯೆಹೋವಾ ಈರೇ ಅಗತ್ಯವೆಲ್ಲ ಪೂರೈಸುವೆ ನನ್ನ ಅಗತ್ಯವೆಲ್ಲ ಪೂರೈಸುವೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಆರಾಧನೆ 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 ಹಲ್ಲೆಲೂಯ ಆರಾಧನೆ ಆರಾಧನೆ ಯೆಹೋವಾ ನಿಸ್ಸಿ ಯೆಹೋವಾ ನಿಸ್ಸಿ ಎಂದೆಂದು ಜಯ ಜಯವೇ ಯೆಹೋವಾ ನಿಸ್ಸಿ ಎಂದೆಂದು ಜಯ ಜಯವೇ ನನಗೆ ಎಂದೆಂದು ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಕೈಗಳ ಮೇಲೆತ್ತಿದವರಾಗಿ ಹಲ್ಲೆಲೂಯ ಆರಾಧನೆ ಆರಾಧನೆ ಕಣ್ಣುಗಳನ್ನ ಮುಚ್ಚಿದವರಾಗಿ ಆರಾಧನೆ 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 ಹಲ್ಲೆಲೂಯ ಆರಾಧನೆ ಆರಾಧನೆ
ಇದುವರೆಗೂ ನಮ್ಮ ಅಗತ್ಯತೆಗಳನ್ನ ಸಂಧಿಸಿದಂತ ದೇವರು ನೀನಾಗಿದೆ. ಇದುವರೆಗೂ ನಮ್ಗೆ ಆರೋಗ್ಯ ಕೊಟ್ಟಂತ ದೇವರು ನೀನಾಗಿದೆ. ಇದುವರೆಗೂ ನಮ್ಮ ಅಗತ್ಯತೆಗಳನ್ನ ಸಂಧಿಸಿದಂತ ದೇವರು ನೀನಾಗಿದೆ. ಗೋಸ್ಕರವಾಗಿ ಇದುವರೆಗೂ ನಾವು ಮಾಡಿದಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯ ಕೊಡ್ತಾ ಬಂದಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿನ್ನ ಮಕ್ಕಳಿಗೆ ಜಯ ಕೊಡುವುದಕ್ಕಾಗಿ ಸ್ತೋತ್ರ. ಅವ್ರು ಮಾಡುವಂತ ಕಾರ್ಯಗಳಲ್ಲಿ ನೀನು ಮುಂದೆ ಹೋಗಿ ಇರುವಂತ ಎಲ್ಲ ಹಳೆ ದಿನಗಳನ್ನ ಸಮ ಮಾಡಿ ಅವ್ರು ಮಾಡುವಂತ ಕಾರ್ಯಗಳಲ್ಲಿ ಯಶಸ್ಸನ್ನ ಕೊಡುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳ ಜೀವಿತದಲ್ಲಿ ಕಥನೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸಂಪೂರ್ಣವಾದಂತಹ ಆರೋಗ್ಯ ಕೊಡುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳ ಜೀವಿತದಲ್ಲಿ ಇನ್ನು ಮುಂದೆ ಕೂಡ ಕಥನೆ ಸಮಾಧಾನವನ್ನು ಕೊಟ್ಟು ನಡೆಸಲು ಶಕ್ತನಾಗಿದೆಯಲ್ಲ ಯೇಸುವೆ, ನಿಮ್ಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಇದುವರೆಗೂ ನಡೆಸಿದಂತ ದೇವರೇ, ಇನ್ನು ಮುಂದೆ ಕೂಡ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನಿನ್ನನ್ನೇ ಹಾಕಿಕೊಂಡಿದ್ದಾರೆ, ನಿನ್ನನ್ನೇ ನಂಬಿದ್ದಾರೆ, ನಿನ್ನ ಬಳಿಗೆ ಓಡಿ ಓಡಿ ಬಂದಿದ್ದಾರಪ್ಪ. ಅವರಿದಿನ ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನ ಕೇಳಿ ಅದಕ್ಕೆ ಆದಷ್ಟು ಬೇಗ ಪರಿಹಾರವನ್ನ ನೀನು ಒದಗಿಸಿ ಕೊಡ್ತೀಯಲ್ಲ, ಅದಕ್ಕಾಗಿ ಸ್ತೋತ್ರ. ಸಹಾಯವನ್ನು ಒದಗಿಸಿ ಕೊಡ್ತಿಲ್ಲ, ಅದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿರುವಂತಹ ಮನುಷ್ಯರ ಸಹಾಯ ಅಲ್ಲ ಕರ್ತನೆ, ನಿನ್ನ ಸಹಾಯ. ಈ ಲೋಕವನ್ನ ಸರ್ವ ಲೋಕವನ್ನು ಸೃಷ್ಟಿ ಮಾಡಿದಂತ ದೇವರೇ, ನಿನ್ನ ಸಹಾಯ ನಿನ್ನ ಮಕ್ಕಳಿಗೆ ಉಂಟಾಗಲಿ. ಇವರು ನೋಡುವಂತ ಜನರು ಆಶ್ಚರ್ಯ ಪಡುವ ರೀತಿಯಲ್ಲಿ ಇವರನ್ನು ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ತೋತ್ರ. ಇವರನ್ನು ಹಂತವಾಗಿ ಮೇಲೆತ್ತುವುದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತ ಇವರ ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ. ಅವರ ವೈಯಕ್ತಿಕ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ. ಅವರ ಕುಟುಂಬ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ. ಅವ್ರು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿನ್ನ ಉದ್ದೇಶ ನೆರವೇರುವುದಕ್ಕಾಗಿ ಸ್ತೋತ್ರ. ಅವ್ರಿಗೆ ಉನ್ನತ ಸ್ಥಾನವನ್ನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿಮ್ಮಿಂದ ಮಾತ್ರವೇ ಸಾಧ್ಯ, ನಿಮ್ಮಿಂದ ಮಾತ್ರವೇ ಸಾಧ್ಯ. ಥ್ಯಾಂಕ್ ಯು. ನಾನು ಮಾಡಿ ನಡೆಸಿ ಬಂದಿರುವಂತ ಪ್ರತಿಯೊಬ್ಬೊಬ್ಬನು ಕೂಡ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಅವರ ಕುಟುಂಬದವ್ರು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಅವರ ಮಕ್ಕಳ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಆಶೀರ್ವದಿಸು, ಪಾಲಕಣಿಸು. ಯೇಸುವಿನ ಹೆಸರು ಬೇಡ್ತೇವೆ ಕರ್ತನೆ. ಆಮೆನ್. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸು. ನೋಡಿ, ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ದೇವರು ಅಬ್ರಹಾಮನಿಗೆ ಹೇಳ್ತದಾನೆ, ಏನಂತ ಹೇಳ್ತದನಂತೆ, ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ, ಮತ್ತೆ ನಿನ್ನ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ. ಅಬ್ರಹಾಮನಿಗೆ ಏನ್ ಹೇಳ್ತಾರೆ, ದೇವ್ರು ಏನ್ ಹೇಳ್ತಾರೆ, ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ. ಎಲ್ರಿಗೂ ನಿನ್ನ ಹೆಸರು ಗೊತ್ತಾಗಬೇಕು, ಇಡೀ ಪ್ರಪಂಚಕ್ಕೆ ನಿನ್ನ ಹೆಸರು ಗೊತ್ತಾಗಬೇಕು. ಆ ರೀತಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ. ಒಬ್ಬ ಮನುಷ್ಯನ ಹೆಸರು ಪ್ರಖ್ಯಾತಿ ಬರಬೇಕಾದ್ರೆ ಏನ್ ಮಾಡ್ಬೇಕು? ಒಬ್ಬ ಮನುಷ್ಯ ಸರಿ, ನರಸೀಪುರದಲ್ಲಿ ಇದ್ದೀರಾ, ನಿಮ್ಮ ಹೆಸರು ಇಡೀ ನರಸೀಪುರಕ್ಕೆ ಗೊತ್ತಾಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಅಚೀವ್ ಮಾಡ್ಬೇಕು. ಅಚೀವ್ ಮಾಡೋದಕ್ಕೆ ಎಷ್ಟು ಕಾಲ ಬೇಕು? ಒಂದು ವಾರದಲ್ಲಿ ಅಚೀವ್ ಆಗತ್ತಾ? ಅಚೀವ್ ಆಗತ್ತಾ? ಇಲ್ಲ. ಹಾಗಾದ್ರೆ ಅದಕ್ಕೊಂದು ಸ್ವಲ್ಪ ಕಾಲ ಅಂತ ಇದೆ. ನಮ್ಮ ಹೆಸರು ನಾವೊಂದು ಕೆಲಸವನ್ನ ಮಾಡಿ ಆ ಕೆಲಸದಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ, ಆ ಕೆಲಸದಲ್ಲಿ ನಮ್ಮ ಹೆಸರು ಎಲ್ರಿಗೂ ಗೊತ್ತಾಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಒಂದಿಷ್ಟು ಕಾಲ ಅಂತ ಇದೆ. ಸಹೋದರರ ಮಗಳು ಲಾಸ್ಟ್ ಈ ಎಕ್ಸಾಮ್ ಅಲ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಫಸ್ಟ್ ಬಂದಿದಾರಲ್ಲ, ಹೌದು, ಅವ್ರ ಮಗಳ ಹೆಸರು 612 ಮಾರ್ಕ್. ಅವ್ರ ಮಗಳ ಹೆಸರು ಇಡೀ ಪೇಪರ್ ಅಲ್ಲೇ ಬಂದಿತ್ತು, ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಹಾಗಾದ್ರೆ ಅವ್ರ ಮಗಳು ಆ ಒಂದು ಹೆಸರು ಪೇಪರ್ ಅಲ್ಲಿ ಹೆಸರು ಬರ್ಬೇಕಾದ್ರೆ ಸ್ಟಡಿ ಮಾಡಿದಾರಲ್ಲ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ತಿದಾರಲ್ಲ, ಹಾಗಾದ್ರೆ ಮಾತ್ರ ಬಂತಲ್ವ ಹೆಸರು. ಇಲ್ಲ ಬರೀ 600ಕ್ಕೆ 300 ಮಾರ್ಕ್ಸ್ ತೆಗೆದಿದ್ದಾರೆ, ಪೇಪರ್ ಹೆಸರು ಬರ್ತದ? ಇಲ್ಲ. ಹಾಗಾದ್ರೆ ಕೆಲವು ಮನುಷ್ಯರು ಏನ್ ಮಾಡ್ತಾರೆ, ತಾವು ಪ್ರಖ್ಯಾತಿಗೆ ಬರ್ಬೇಕೆಂಬುದಾಗಿ ಅನೇಕ ಅಡ್ಡದಾರಿಗಳು ನೀಡಿತಾರೆ. ಏನ್ ಮಾಡ್ತಾರೆ? ಅಡ್ಡದಾರಿಗಳು ನೀಡ್ತಾರೆ. ಒಬ್ಬ ಮನುಷ್ಯ ಬೇಡ, ಈ ನರಸೀಪುರದಲ್ಲಿ ಒಬ್ಬ ವ್ಯಕ್ತಿ ಒಂದು ವಾರದಲ್ಲಿ ಹೆಸರು ಬರ್ಬೇಕಾಗಿದ್ರೆ, ಒಂದು ದರೋಡೆ ಮಾಡಿದ್ರೆ, ಒಂದು ಕೊಲೆ ಮಾಡಿದ್ರೆ ಅವನ ಹೆಸರು ಪೇಪರ್ ಬರ್ತದೆ, ನ್ಯೂಸ್ ಅಲ್ಲಿ ಬರ್ತದೆ, ಇಡೀ ನರಸೀಪುರಕ್ಕೆ ಗೊತ್ತಾಗುತ್ತೆ. ಓ, ಇಂಥ ನರಸೀಪುರದಲ್ಲಿ ಇಂಥ ಸ್ಥಳದಲ್ಲಿ ಇಂಥ ವ್ಯಕ್ತಿ ಏನ್ ಮಾಡ್ದ? ಕೊಲೆ ಮಾಡ್ದ. ಎಲ್ರಿಗೂ ಗೊತ್ತಾಗತ್ತಲ್ವಾ? ಇದು ಒಳ್ಳೆ ಮಾರ್ಗನ? ಹೆಸರು ಪ್ರಖ್ಯಾತಿ ಬರ್ಬೇಕಾದ್ರೆ ಒಳ್ಳೆ ಮಾರ್ಗನ? ಕೆಟ್ಟ ಕಾರ್ಯದಲ್ಲಿ ಬೇಗ ನಾವು ಹೆಸರನ್ನ ತೆಗೆದುಕೊಳ್ಬಹುದು, ಆದ್ರೆ ಒಳ್ಳೆ ಮಾರ್ಗದಲ್ಲಿ ನಾವು ಪ್ರಖ್ಯಾತಿ ಆಗ್ಬೇಕಾದ್ರೆ ಅದು ಬಹಳ ಕಷ್ಟ. ಅಬ್ರಹಾಮನಿಗೆ ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನ ಆಶೀರ್ವಾದ ಮಾಡ್ತೀನಿ,
ನಿನ್ನ ಹೆಸರನ್ನ ಪ್ರಖ್ಯಾತಿ ಪಡಿಸ್ತೇನೆ ಎಂಬುದಾಗಿ. ಆತನಿಗೆ ಅಬ್ರಹಾಮನಿಗೆ 75 ವರ್ಷ ಇದ್ದಾಗ ದೇವರು ಈ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ. ಅಬ್ರಹಾಮನಿಗೆ 75 ವರ್ಷ ವಯಸ್ಸಾದಾಗ ದೇವರು ಅಬ್ರಹಾಮನಿಗೆ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನ ಹೆಸರನ್ನ ಪ್ರಖ್ಯಾತಿ ತರ್ತೇನೆ ಎಂಬುದಾಗಿ. ಹಾಗಾದ್ರೆ 76ನೇ ಇಸ್ವಿಗೆ 76ನೇ ವಯಸ್ಸಿಗೆ ಆತನು ಪ್ರಖ್ಯಾತಿ ಆದ್ನ. ದೇವರ ವಾಕ್ಯ ಹೇಳ್ತದೆ ಆತನು 76ನೇ ವರ್ಷಕ್ಕೆ ಪ್ರಖ್ಯಾತಿ ಆಗ್ಲಿಲ್ಲ. ಹಾಗಾದ್ರೆ ದೇವರು ಆತನನ್ನ ಪ್ರಖ್ಯಾತಿ ಪಡಿಸುವುದಕ್ಕೆ, ದೇವರು ಆತನನ್ನ ಆಶೀರ್ವಾದ ಮಾಡೋದಕ್ಕೆ ಆತನು ದೇವರ ಮಾರ್ಗದಲ್ಲಿ ಜೀವಿಸ್ತಾ ಇದ್ದ. ದೇವರು ಹೇಳಿದಂತ ಒಂದು ಬೋಧನೆಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೀತಾ ಇದ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ 15ನೇ ಅಧ್ಯಾಯ 14ನೇ ವಚನ, ಅವರಿಂದ ಬಿಟ್ಟಿ ಕೆಲಸ ಮಾಡಿ 4ನೇ ವಚನ, 15ನೇ ಅಧ್ಯಾಯ 4ನೇ ವಚನ. ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ. ದೇವರು ಅಬ್ರಹಾಮನಿಗೆ ಮತ್ತೊಂದು ಸಾರಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ ಆಶೀರ್ವಾದ ಮಾಡಿ ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ 12ನೇ ಅಧ್ಯಾಯದಲ್ಲಿ ಹೇಳಿದ್ರು. 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ದೇವರು ಅಬ್ರಹಾಮನಿಗೆ, ನಿನ್ನಲ್ಲಿ ಹುಟ್ಟುವಂತ ನಿನ್ನ ಕುಟುಂಬದಲ್ಲಿ ಹುಟ್ಟುವಂತ ವ್ಯಕ್ತಿಯ ಮೂಲಕವಾಗಿ ನಾನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ. ಏನಂತೆ? ಇನ್ನೊಂದ್ಸರಿ ವಾಕ್ಯ, ನಿನ್ನ ಮೂಲಕವಾಗಿ ನಿನ್ನ ಕುಟುಂಬದಲ್ಲಿ ಹುಟ್ಟುವಂತ ಮಗನಿಂದ ನಿನ್ನನ್ನ ಏನ್ ಮಾಡ್ತೀನಿ? ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಬೇಕಾದ್ರೆ, ದೇವರಿಂದ ನಾವು ಆಶೀರ್ವಾದ ಹೊಂದ್ಕೊಳ್ಬೇಕಾದ್ರೆ, ಕೆಲವು ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ನಮ್ಮನ್ನ ಸಿದ್ಧ ಮಾಡ್ತಾನೆ. ನಮ್ಮಲ್ಲಿ ಸಿದ್ಧತೆ ಇಲ್ಲ ಅಂದ್ರೆ ಆ ಆಶೀರ್ವಾದ ನಮ್ಗೆ ಬಂದ್ರೆ ಆ ಆಶೀರ್ವಾದವನ್ನು ನಾವೇನ್ ಮಾಡ್ಕೊಳ್ಳೋದಿಲ್ಲ, ಕಾಪಾಡ್ಕೊಳ್ಳೋದಿಲ್ಲ. ಆ ಆಶೀರ್ವಾದವನ್ನ ನಾವು ಕಾಪಾಡ್ಕೊಳ್ಳೋದಿಲ್ಲ. ಆದ್ರಿಂದ ದೇವರು ಏನ್ ಮಾಡ್ತಾನೆ, ತಾನು ಆಶೀರ್ವಾದ ಮಾಡ್ಬೇಕಾದ್ರೆ ಆ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಸಿದ್ಧಪಡಿಸ್ತಾನೆ. ನಮ್ಮನ್ನ ಸಿದ್ಧಪಡಿಸ್ತಾನೆ. ಆ ಸಿದ್ಧತೆಗೆ ನಾವು ಒಳಗಾಗೋದಾದ್ರೆ, ದೇವರು ನಮ್ಮನ್ನ ಸಿದ್ಧಪಡಿಸುವಾಗ ನಾವು ಸಿದ್ಧ ಆಗುವುದಾದ್ರೆ, ದೇವರು ನಮ್ಮನ್ನ ರೂಪಿಸುವಾಗ ನಾವು ರೂಪುಗೊಳ್ಳುವುದಾದ್ರೆ ದೇವರ ಆಶೀರ್ವಾದವನ್ನ ಸಂಪೂರ್ಣವಾಗಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಇದೊಂದು ಫೋನ್ ಇದೆ. ಈ ಫೋನನ್ನ 2 ವರ್ಷ ಮಗುಗೆ ಕೊಟ್ರೆ ಅದು ಸರಿಯಾಗಿ ಉಪಯೋಗಿಸುತ್ತಾ? ಯಾಕಂದ್ರೆ ಆ ಮಗು ಗೊತ್ತಿಲ್ಲ ಸರಿಯಾಗಿ ಹೇಗೆ ಉಪಯೋಗಿಸ್ಬೇಕು. ಆಟ ಆಡ್ತದೆ, ಚೆಂಡ ಅಂತ ಎತ್ಬಿಸಾಗತ್ತೆ. ಈ ಫೋನು ಉಪಯೋಗಿಸುವಂತ ಆಲೋಚನೆ ಇರುವಂತ ಡಯಾನಾ ಅಂತ ವಯಸ್ಸಿನಂತ ಮಗುಗೆ ಕೊಡುವುದಾದ್ರೆ ಅವಳಿಗೆ ಗೊತ್ತು ಈ ಫೋನನ್ನು ಹೇಗೆ ಉಪಯೋಗಿಸ್ಬೇಕು ಎಂಬುದಾಗಿ. ಅದನ್ನು ತಿಳ್ಕೋಬೇಕಾದ್ರೆ ಅದನ್ನು ಕಲಿಬೇಕು. ಅವ್ರ ತಂದೆ ತಾಯಿಗಳು ಫೋನ್ ಹೇಗೆ ಉಪಯೋಗಿಸ್ತಾರೆ ಎಂಬುದನ್ನ ಆ ಮಗು ನೋಡ್ಬೇಕು, ಕಲಿಬೇಕು, ತಿಳ್ಕೋಬೇಕು. ಆವಾಗ ಆ ಮಗುಗೆ ಗೊತ್ತಾಗುತ್ತೆ ಇದು ಫೋನ್ ಮಾತಾಡೋಕೆ ಉಪಯೋಗ ಆಗತ್ತೆ, ಈ ಫೋನಲ್ಲಿ ಬೇರೆ ಫೋಟೋಗಳನ್ನ ನೋಡ್ಬೋದು, ವಿಡಿಯೋಗಳನ್ನ ನೋಡ್ಬೋದು ಎಂಬುದಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ನಮ್ಮನ್ನು ರೂಪಿಸ್ತಾನೆ. ಆ ರೂಪುಗೊಳ್ಳುವಾಗ ಅನೇಕ ಏಟುಗಳು ಬೀಳ್ತದೆ. ಆ ರೂಪುಗೊಳ್ಳುವಾಗ ಅನೇಕ ವಿಷಯಗಳು ನಮ್ಮಿಂದ ಬಿಟ್ಟು ಹೋಗ್ತದೆ. ಅದಕ್ಕೆಲ್ಲ ನಾವು ಸಿದ್ಧವಾಗಿರ್ಬೇಕು. ಇವಾಗ ಈ ಬುಕ್ ರೆಡಿ ಆಗಿದೆ ಅಲ್ವಾ? ಈ ಬುಕ್ ಪ್ರಿಂಟ್ ಮಾಡಿದೀವಿ. ಹಿಂಗೆ ಪ್ರಿಂಟ್ ಮಾಡ್ಕೊಡ್ತಾನೆ ಅವನು. ದೊಡ್ಡ ಪೇಪರ್ ಇರ್ತದೆ, ಅದು ಪ್ರಿಂಟ್ ಮಾಡ್ತಾನೆ, ಅದನ್ನ ಕಟ್ ಮಾಡ್ತಾನೆ, ಆಮೇಲೆ ಬೈಂಡ್ ಮಾಡ್ತಾನೆ, ಗಮ್ ಹಾಕ್ತಾನೆ, ಸರಿಯಾಗಿ ಅದಕ್ಕೆ ಕವರ್ ಹಾಕ್ತಾನೆ. ಈ ಕವರ್ ಹಾಕುವಾಗ, ಬೈಂಡ್ ಮಾಡುವಾಗ, ಸೈಡಲ್ಲಿ ಕಟ್ ಮಾಡುವಾಗ ಕೆಲವು ವೇಸ್ಟ್ ಆಗಿರ್ತದಲ್ವಾ? ಆ ವ್ಯಕ್ತಿ ಅಯ್ಯೋ ಇಷ್ಟು ವೇಸ್ಟ್ ಆಗೋಗ್ತದೆ, ಇದನ್ನ ಕಟ್ ಮಾಡಬಾರ್ದು, ಹಂಗೆ ಕೊಟ್ಬಿಡ್ತಾನೆ ಅಂದ್ರೆ ನೋಡೋದಕ್ಕೆ ಚೆನ್ನಾಗಿರ್ತದ? ಅದೇ ರೀತಿಯಲ್ಲಿ ದೇವರು ಕೂಡ ನಮ್ಮನ್ನ ಆಶೀರ್ವಾದ ಮಾಡ್ಬೇಕಾದ್ರೆ ಕೆಲವು ವಿಷಯಗಳಲ್ಲಿ ನಮ್ಮನ್ನ ಸರಿ ಮಾಡ್ತಾನೆ. ದೇವರು ಇದು ಬೇಡ ಇದನ್ನ ಬಿಡು ಎಂಬುದಾಗಿ ಹೇಳಿದಾಗ ನಾವು ಅದನ್ನ ಬಿಡುವುದಕ್ಕೆ ಸಿದ್ಧವಾಗಿರ್ಬೇಕು. ದೇವರು ಇದನ್ನ ಮಾಡು ಎಂಬುದಾಗಿ ಹೇಳಿದಾಗ ಅದು ಕಷ್ಟವಾದ್ರೂ ಕೂಡ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ಬೇಕು. ಆವಾಗ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗನಿಂದ
ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತಾನೆ. ಎಷ್ಟು ದೊಡ್ಡ ಜನಾಂಗ ಮಾಡ್ತಾನಂತೆ, ಆತನನ್ನ ಮನೆಯಿಂದ ಹೊರಗಡೆ ತಂದು ಆಕಾಶಕ್ಕೆ ತೋರಿಸಿ, ಆಕಾಶದ ಕಡೆಗೆ ನೋಡು, ಆಕಾಶದಲ್ಲಿ ಕಾಣುವಂತ ನಕ್ಷತ್ರಗಳನ್ನ ನೋಡು, ಎಣಿಸುವುದಾದ್ರೆ ಎಣಿಸು. ಆಗ ನೀವು ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡಿದಿರಲ್ವಾ? ಯಾರು ಕೌಂಟ್ ಮಾಡಿದ್ರೆ? ಎಷ್ಟು ನಕ್ಷತ್ರ ಕೌಂಟ್ ಮಾಡಿದಿರ? ದೇವರ ಅಬ್ರಾಹ್ಮನಿಗೆ ಹೇಳ್ತಿದ್ದಾನೆ, ಅಷ್ಟು ನಕ್ಷತ್ರದ ಹಾಗೆ, ನಿನಗೆ ಎಣಿಸಲಾಗದೆ ಇರುವಂತ ನಕ್ಷತ್ರದ ಹಾಗೆ ನಿನ್ನನ್ನ ಹೆಚ್ಚಿಸ್ತೇನೆ, ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ ದೇವರ ಅಬ್ರಾಹ್ಮನಿಗೆ ಹೇಳ್ತಾನೆ. ಅಬ್ರಾಹ್ಮನಿಗೆ ದೇವರು ಹೇಳ್ತಾನೆ. ಅದೇ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವುದಾದ್ರೆ, 17ನೇ ಅಧ್ಯಾಯ 16ನೇ ವಚನ, ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ಸಾಕು. ಇಲ್ಲಿ ವಾಕ್ಯ ಹೇಳ್ತದೆ, ಅಬ್ರಾಹ್ಮನ ಹೆಂಡತಿಯಾದಂತ ಸಾರಳನ್ನ ಆಶೀರ್ವದಿಸಿ ಆಕೆಯಲ್ಲಿ ಒಬ್ಬ ಮಗನನ್ನ ಕೊಡ್ತೇನೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಅಬ್ರಾಹ್ಮನಿಗೆ ಹೇಳ್ತಿದ್ದಾನೆ. ನಿನ್ನ ಹೆಂಡತಿಯಾದಂತ ಸಾರಳನ್ನ ಆಶೀರ್ವದಿಸಿ ಸಾರಳಲ್ಲಿ ಒಂದು ಮಗನನ್ನ ಕೊಡ್ತೇನೆ, ಅವನಿಂದ ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಹೇಳುವಂತಹ ಪ್ರತಿಯೊಂದು ಮಾತುಗಳನ್ನ, ದೇವರು ಹೇಳುವಂತ ಪ್ರತಿಯೊಂದು ವಾಕ್ಯಗಳನ್ನ ನಾವು ಸರಿಯಾಗಿ ಗಮನಿಸಬೇಕು. ಅಬ್ರಾಹ್ಮನಿಗೆ 12ನೇ ಅಧ್ಯಾಯದಲ್ಲಿ ಹೇಳಿದ್ರು, ನಾನು ನಿನ್ನನ್ನ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ, ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ. 16ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಿನ್ನ ಹೊಟ್ಟೆಯಲ್ಲಿ ನಿನ್ನ ಮೂಲಕವಾಗಿ ಹುಟ್ಟುವಂತ ಮಗನೇ ನಿನಗೆ ಬಾತಿನಾಗಿರ್ತಾನೆ. 17ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ, ನಿನ್ನ ಹೆಂಡತಿಯಾದ ಸಾರಳ ಮೂಲಕವಾಗಿ ಒಬ್ಬ ಮಗ ಹುಡ್ತಾನೆ, ಆತನ ಮೂಲಕವಾಗಿ ನಿನ್ನನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಅಭಿವೃದ್ಧಿ ಪಡಿಸ್ತೇನೆ. ಯಾಕಂದ್ರೆ ದೇವರು 75ನೇ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಹೇಳಿದ್ರು, 85ನೇ ಇಸ್ವಿಯಲ್ಲಿ 85ನೇ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಮಕ್ಕಳಾಗೋಯ್ತಾ? ಸಾರಳಲ್ಲಿ ಮಗು ಆಗೋಯ್ತಾ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 12ನೇ ಅಧ್ಯಾಯದ 4ನೇ ವಚನದಲ್ಲಿ ಅಬ್ರಹಾಮನಿಗೆ ದೇವರು 12ನೇ ಅಧ್ಯಾಯದಲ್ಲಿ ವಾಗ್ದಾನ ಮಾಡುವಾಗ ಆತನಿಗೆ 75 ವಯಸ್ಸಾಗಿತ್ತು ಅಂತ. 12:4 ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಅಲ್ಲಿ ವಯಸ್ಸು ಹೇಳಿದೆ ನೋಡಿ, ಅಬ್ರಹಾಮನಿಗೆ 75 ವರ್ಷ. 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಹೇಳುವಾಗ ಅಬ್ರಹಾಮನಿಗೆ ಎಷ್ಟು ವಯಸ್ಸಾಗಿತ್ತು? 75 ವಯಸ್ಸಾಗಿತ್ತು. 75 ವಯಸ್ಸಾಗಿತ್ತು. ಹಾಗಾದ್ರೆ ಸಾರಳು ಮಗನನ್ನ ಇರ್ಬೇಕಾದ್ರೆ, ಸಾರಳಿಗೆ ಮಗನು ಹುಟ್ಟುವಾಗ ಸಾರಳಿಗೆ 90 ವರ್ಷ ಆಗಿತ್ತು, ವಯಸ್ಸಾಗಿತ್ತು. ಅಬ್ರಾಹ್ಮನಿಗೆ ಎಷ್ಟು ವಯಸ್ಸಾಗಿತ್ತು? 100 ವರ್ಷ ಆಗಿತ್ತು. ಹಾಗಾದ್ರೆ ಎಷ್ಟು ವಯಸ್ಸು ಡಿಫ್ರೆನ್ಸ್? 25 ವರ್ಷ. ದೇವರು ಅಬ್ರಾಹ್ಮನಿಗೆ ನಿನ್ನ ಮಗನಿಗೆ ಕೊಡ್ತೀನಿ, ನಿನ್ನ ಅಭಿವೃದ್ಧಿ ಪಡಿಸ್ತೇನೆ, ನಿನ್ನ ಸಂತಾನವನ್ನು ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ಹೇಳಿದಾಗ ಆ ಕಾರ್ಯ, ಆ ವಾಗ್ದಾನ ಅಬ್ರಾಹ್ಮನ ಜೀವಿತದಲ್ಲಿ ನೆರವೇರೋದಕ್ಕೆ ಎಷ್ಟು ಕಾಲ ಬೇಕಾಯ್ತು? 25 ವರ್ಷ ಬೇಕಾಯ್ತು. 25 ವರ್ಷ. ಹಾಗಾದ್ರೆ ಈ 25 ವರ್ಷಗಳ ಕಾಲ ಅಬ್ರಾಹ್ಮನು ದೇವರ ವಾಗ್ದಾನಕ್ಕೋಸ್ಕರವಾಗಿ ಕಾತ್ಕೊಂಡಿದ್ದಲ್ಲ. ದೇವರು ಅಬ್ರಾಹ್ಮನು ದೇವರ ವಾಗ್ದಾನಕ್ಕೋಸ್ಕರವಾಗಿ ಕಾತ್ಕೊಂಡಿದ್ದಲ್ಲ. ಆ ಕಾಯುವಿಕೆ ನಮ್ಮಲ್ಲಿ ಇರುವುದಾದ್ರೆ, ಆ 25 ವರ್ಷದಲ್ಲಿ ದೇವರು ಆತನನ್ನ ಕೆಲವು ಬದಲಾವಣೆಗಳನ್ನ ಮಾಡಿರ್ತಾನೆ, ಕೆಲವು ವಿಷಯಗಳನ್ನ ತಿದ್ದಿರ್ತಾನೆ, ಕೆಲವು ವಿಷಯಗಳಲ್ಲಿ ಹೆಚ್ಚಿಸಿರ್ತಾನೆ, ಕೆಲವು ವಿಷಯದಲ್ಲಿ ಕಡಿಮೆ ಮಾಡಿರ್ತಾನೆ. ಹೌದಲ್ವಾ? 25 ವರ್ಷ ಸುಮ್ಮನೆ ಅಲ್ಲ. ನಾವು ಇಲ್ಲಿ ನರಸೀಪುರಕ್ಕೆ ಬಂದು 5 ವರ್ಷ ಆಯ್ತು. ಈ 5 ವರ್ಷದಲ್ಲಿ ಹಂತವಾಗಿ ನಾವು ಬೆಳೆದಿದ್ದೇವಲ್ಲ. ಅದೇ ರೀತಿಯಲ್ಲಿ ದೇವರು ಅಬ್ರಾಹ್ಮನನ್ನು 25 ವರ್ಷಗಳ ಕಾಲ ಒಂದು ಬದಲಾವಣೆಗಳನ್ನ ಮಾಡ್ತಾ ಬಂದಿದ್ದಾರೆ. ಆ ಬದಲಾವಣೆಗೆ ಅಬ್ರಾಹ್ಮನು ಒಪ್ಪಿದ್ದರಿಂದಲೇ 25 ವರ್ಷ ಆದ ನಂತರವಾಗಿ ಅಬ್ರಾಹ್ಮನು ಈ ಸಕ್ಕನನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ 10 ವರ್ಷ ಆದ್ಮೇಲೆ ಅಯ್ಯೋ ನಂಗೆ ಮಕ್ಕಳಾಗಿಲ್ಲ ಎಂಬುದಾಗಿ ಇದ್ದಿದ್ರೆ, ಬೇರೆ ಅಡ್ಡದಾರಿ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಅಡ್ಡದಾರಿ ಹಿಡಿದಿದ್ರೆ ಕುಟುಂಬ ಆಶೀರ್ವಾದ ಆಗಿರ್ತೈತ? ದೇವ್ರ ವಾಗ್ದಾನ ನೆರವೇರ್ತಾ ಇತ್ತ? ಹಾಗಾದ್ರೆ ನಾವು ಸತ್ಯದಲ್ಲಿ ನಾವು ನೋಡೋದಾದ್ರೆ 16ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 3ನೇ ವಚನದವರೆಗೆ, ಅಬ್ರಾಹ್ಮನಿಗೆ ಹೆಂಡತಿಯಾದ ಸಾರಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದ ಒಳಾದ ಆಗಾರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಳಲು ಅಬ್ರಾಹ್ಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನನಗೆ
ಎಂದು ಸಾಕು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ, ಅಬ್ರಾಮನ ಹೆಂಡತಿಯಾದಂತ ಸಾರಳು ಯೋಚನೆ ಮಾಡ್ತಾಳೆ, ಅಯ್ಯೋ ನಮ್ಗೆ ಇಷ್ಟು ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ, ಇಷ್ಟು ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. 10 ವರ್ಷದ ನಂತರವಾಗಿ ಸಾಗರ ಯೋಚನೆ ಮಾಡ್ತಾಳೆ ಸಾರಳು. ದೇವ್ರು ವಾಗ್ದಾನ ಮಾಡಿದ, ನಂಗೆ ಮಗನನ್ನ ಕೊಡ್ತೇನೆ, ನಿಮ್ಮ ಹೊಟ್ಟೆಯಲ್ಲಿ, ಸಾರಳಲ್ಲಿ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗನ ಮೂಲಕವಾಗಿ ನೀನು ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ಹೇಳಿದ. ಸಾರಳ ಯೋಚನೆ ಮಾಡ್ತಾಳೆ, ಅಯ್ಯೋ ಇಷ್ಟು ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. ಸಾರಳ ಯೋಚನೆ ನೋಡಿ, ಹಾಗಾದ್ರೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಬೇಕಾದ್ರೆ, ನಾನು ಮಕ್ಕಳನ್ನ ಹೊಂದ್ಕೊಳ್ಬೇಕಾದ್ರೆ ಇನ್ನೊಂದು ದಾರಿ ಇದೆ. ಸಾರಳ ಯೋಚನೆ. ಸಾರಳ ತನ್ನ ಗಂಡನಾದಂತ ಅಬ್ರಾಹ್ಮನಿಗೆ ಹೇಳ್ತಿದ್ದಾಳೆ, ನನ್ಗಂತೂ ಮಕ್ಕಳಾಗ್ಲಿಲ್ಲ, 10 ವರ್ಷ ಆಯ್ತು, ದೇವರ ವಾಗ್ದಾನ ಮಾಡಿ 10 ವರ್ಷ ಆಯ್ತು, ನನಗಿನ್ನೂ ಮಕ್ಕಳಾಗ್ಲಿಲ್ಲ, ಅದಕ್ಕೆ ನೀನು ಈ ಕೆಲಸವನ್ನ ಮಾಡು. ಅಬ್ರಾಹ್ಮನಿಗೆ ಸಾರಳು ಹೇಳುವಂತ ಮಾತು. ದೇವರು ಸ್ಪಷ್ಟವಾಗಿ ಹೇಳಿದಾನೆ, ಸಾರಳ ಮೂಲಕವಾಗಿ ಹುಟ್ಟುವಂತ ಮಗನೇ ಮೂಲಕವಾಗಿ ನಾನು ನಿನ್ನ ಅಭಿವೃದ್ಧಿ ಪಡಿಸ್ತೇನೆ, ಬಹು ಸಂತಾನವಾಗಿ ಮಾಡ್ತೇನೆ. ಆದ್ರೆ ಸಾರಳ ಮಾಡ್ತಾಳೆ, ಇಷ್ಟು ವರ್ಷ ಆಯ್ತು ದೇವರ ಆಶೀರ್ವಾದ ನಾವು ಹೊಂದ್ಕೊಳ್ಳಿಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ, ಬೇರೆ ಮಾರ್ಗದಲ್ಲಿ ನಾವು ಮಕ್ಕಳನ್ನ ಮಾಡಿಕೊಳ್ಳೋಣ ಎಂಬುದಾಗಿ ಅಬ್ರಾಹ್ಮನಿಗೆ ಸಾರಳ ಹೇಳ್ತಾಳೆ. ಈ ದಿನಗಳಲ್ಲಿ ಕೂಡ ಅನೇಕ ಕುಟುಂಬಗಳಲ್ಲಿ ಮನುಷ್ಯರು ಮಾಡುವಂತ ದೇವರ ವಾಕ್ಯ ಕೀರ್ತನೆಗಳಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಪುತ್ರ ಸಂತಾನ ಅದು ದೇವರಿಂದ ಬಂದಂತ ಸ್ವಾಸ್ಥ್ಯ, ಅದು ಯೆಹೋವನ ಭಾಗ್ಯ ಎಂಬುದಾಗಿ. ಮಕ್ಕಳ ಭಾಗ್ಯ ಎಂಬುದು ದೇವರು ಕೊಡುವಂತ ಒಂದು ಭಾಗ್ಯ, ಅದು ದೇವರು ಕೊಡುವಂತ ಒಂದು ಬಹುಮಾನ ಆಗಿದೆ. ಅದನ್ನ ಬಿಟ್ಟು ನಾವು ಅಡ್ಡ ದಾರಿಯಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳೋಕೆ ಹೋದ್ರೆ ಅದರಿಂದ ಒಂದಲ್ಲ ಒಂದು ದಿನ ಸಮಸ್ಯೆ. ಹಾಗಾದ್ರೆ ಸಾರಳು ತನ್ನ ದಾಸಿಯ ಮೂಲಕವಾಗಿ ಅಬ್ರಾಹ್ಮನ ಮೂಲಕವಾಗಿ ದಾಸಿಯ ಮೂಲಕ ಅಬ್ರಾಹ್ಮನಿಗೆ ಒಂದು ಸಂತಾನವನ್ನ, ಒಂದು ಮಗುವನ್ನ ತೆಗೆದುಕೊಳ್ಳೋಣ ಎಂಬುದಾಗಿ ಆಕೆ ಪ್ರಯತ್ನ ಪಡ್ತಾಳೆ. ಓದೋಣ ವಾಕ್ಯನ ಮುಂದಕ್ಕೆ. ಎಂದು ಹೇಳಲು ಅಬ್ರಾಹಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು. ಅಬ್ರಾಹಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಳು ಐಗುಪ್ತಳಾದ ಅಗಾರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದನು. ನೋಡಿ, 10 ವರ್ಷ ಆದ್ಮೇಲೆ ದೇವರ ವಾಗ್ದಾನ ಹೊಂದಿ 10 ವರ್ಷ ಆದ್ಮೇಲೆ ಸಾರಳು ಬೇರೆ ಮಾರ್ಗದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಎಂಬುದಾಗಿ ಹೋಗ್ತಾನೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದಲ್ಲ, 10 ವರ್ಷದ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಸಾರಳು ಮಾಡುವಂತ ಯೋಚನೆ ನೋಡಿ. 10 ವರ್ಷ ಕಾಯ್ದ್ವಿ, ದೇವರು ಇನ್ನೂ ಆಶೀರ್ವಾದ ಮಾಡಿಲ್ಲ, ಅದಕ್ಕೆ ಆ ಆಶೀರ್ವಾದವನ್ನು ಹೊಂದೋದಕ್ಕೆ ನಾವು ಬೇರೆ ಮಾರ್ಗದಲ್ಲಿ ಹೋಗೋಣ ಎಂಬುದಾಗಿ ಆಲೋಚನೆ ಮಾಡಿ ಅಬ್ರಾಹ್ಮನಿಗೆ ತನ್ನ ದಾಸಿಯನ್ನು ಮದುವೆ ಮಾಡಿಕೊಡ್ತಾನೆ. ಆ ದಾಸಿಯ ಮೂಲಕವಾಗಿ ಅಬ್ರಾಹ್ಮನಿಗೆ ಒಬ್ಬ ಮಗ ಹುಡ್ತಾನೆ, ಇಸ್ಮಾಯೇಲ್ ಎಂಬುದಾಗಿ. ಒಬ್ಬ ಮಗ ಹುಡ್ತಾನೆ, ಇಸ್ಮಾಯೇಲ್ ಎಂಬುದಾಗಿ. ಹಾಗಾದ್ರೆ ದೇವರ ವಾಗ್ದಾನ ಅಬ್ರಾಹ್ಮನ ಜೀವಿತದಲ್ಲಿ ನೆರವೇರ್ತಾ? ಆ ಅಡ್ಡ ದಾರಿಯಲ್ಲಿ ಸಾರನ್ನು ತೆಗೆದುಕೊಂಡಂತ ಆ ಮಗನ ಮೂಲಕವಾಗಿ ಅವ್ರ ಕುಟುಂಬದಲ್ಲಿ ಸಮಾಧಾನ ಇತ್ತ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅದರ ನಿಮಿತ್ತವಾಗಿ ಅವರ ಕುಟುಂಬದಲ್ಲಿ ಸಮಸ್ಯೆಗಳು ಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ವಾಕ್ಯದಲ್ಲಿ ನಾವು ಗಮನಿಸುವುದಾದ್ರೆ ಅದೇ 16ನೇ ಅಧ್ಯಾಯದ 15 ಮತ್ತೆ 16ನೇ ವಚನವನ್ನು ನೋಡುವುದಾದ್ರೆ, ಆಗರಳು ಅಬ್ರಾಮನಿಂದ ಮಗನನ್ನು ಹೆತ್ತಳು. ಅಬ್ರಾಮನು ಅವನಿಗೆ ಇಷ್ಮಾಯೇಲ್ ಎಂದು ಹೆಸರಿಟ್ಟನು. ಅವಳು ಇಷ್ಮಾಯೇಲನ್ನು ಹೆತ್ತಾಗ ಅಬ್ರಾಮನು 86 ವರ್ಷದವನಾಗಿದ್ದನು. ನೋಡಿ, ದಾಸಿಯ ಮೂಲಕವಾಗಿ ಅಬ್ರಹಾಮನು ಮಗನನ್ನ ಪಡೆದಾಗ ಅಬ್ರಾಹ್ಮನಿಗೆ ಎಷ್ಟು ವಯಸ್ಸು? 86. ಅಂದ್ರೆ ಎಷ್ಟು ವರ್ಷ ಆಗಿದೆ? ದೇವ್ರ ವಾಗ್ದಾನ ಒಂದು ಎಷ್ಟು ವರ್ಷ ಆಗಿದೆ? 10 ವರ್ಷ ಆಗಿದೆ. 75ನೇ ವಯಸ್ಸಿನಲ್ಲಿ ಮಾಡಿದ್ರು. ಆದ್ರೆ ಅಬ್ರಾಹ್ಮನು ಮಗನ ಎತ್ತಾಗ 15-16 ವರ್ಷ ಆಯ್ತು. ದೇವರ ವಾಗ್ದಾನ ನೆರವೇರಿತು ಅಂದಾಗ ಅವ್ರು ತಿಳ್ಕೊಂಡಿರ್ಬೋದು, ಆದ್ರೆ ಅದು ಖಂಡಿತ ಸಾಧ್ಯವಾಗಿಲ್ಲ. ದೇವರು ಸ್ಪಷ್ಟವಾಗಿ ಹೇಳಿದ್ರು, ಸಾರಳ ಮೂಲಕವಾಗಿ ನಿಮ್ಗೆ ಒಬ್ಬ ಮಗನ ಹುಡ್ತಾನೆ, ಅವನ ಮೂಲಕವಾಗಿ ನಾನು ನಿನ್ನ ಸಂತಾನವನ್ನ ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ. ಹಾಗಾದ್ರೆ ಆ ಕುಟುಂಬದಲ್ಲಿ ಏನು ಸಮಸ್ಯೆ ಆಯಿತು ಎಂಬುದಾಗಿ ನೋಡುವುದಾದ್ರೆ ಅದೇ 16ನೇ ಅಧ್ಯಾಯದ 4 ಮತ್ತೆ 5ನೇ ವಚನ. ಬೈಬಲ್ ನೀವು ಇಟ್ಕೊಂಡು ಹೋಗಿ. ಅವನು ಆಗರಳನ್ನು ಕೊಡಲು ಬಸುರಾದಳು. ತಾನು ಬಸುರಾದನೆಂದು ತಿಳುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಆಗ ಸಾರಳು ಅಬ್ರಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದನಷ್ಟೇ. ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ, ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು. ಸಾಕು, ಇದು ವಾಕ್ಯ ಹೇಳ್ತದೆ, ದಾಸಿಯ ಮೂಲಕವಾಗಿ ಅಬ್ರಾಹ್ಮನಿಗೆ ಏನಾಯ್ತು?
ಮಗ ಹುಟ್ಟದ, ಇಸ್ಮಾಯಿಲ್ ಹುಟ್ಟದ. ಆದ್ರೆ ಆ ಕುಟುಂಬದಲ್ಲಿ ಸಮಸ್ಯೆ ಜಾಸ್ತಿ ಆಯ್ತು. ಆ ದಾಸಿ ಏನ್ ಮಾಡ್ತಾಳೆ, ಯಜಮಾನಿಯನ್ನು ಏನ್ ಮಾಡ್ತಾಳೆ, ತಾತ್ಸಾರ ಮಾಡ್ತಾಳೆ. ಯಜಮಾನಿಯ ಮೂಲಕವಾಗಿ ಮಗ ಹುಟ್ಟಲಿಲ್ಲ, ನನ್ನ ಮೂಲಕವಾಗಿ ಅಬ್ರಹಾಮನಿಗೆ ಮಗ ಹುಟ್ಟದ ಎಂಬುದಾಗಿ ಆಕೆಯಲ್ಲಿ ಎಚ್ಚರಿಕೆ ಬರ್ತದೆ. ಯಜಮಾನಿಯನ್ನು ತಾತ್ಸಾರ ಮಾಡ್ತಾಳೆ. ಆಗ ಸಾರಾಳಿಗೆ ಏನಾಗುತ್ತೆ, ಸಮಾಧಾನ ಇಲ್ಲ. ಕುಟುಂಬದಲ್ಲಿ ಏನು ಸಮಸ್ಯೆ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಹೌದಲ್ವಾ? ಆಗ ಸಾರಾಳಿ ಹೇಳ್ತಾಳೆ ಅಬ್ರಹಾಮನಿಗೆ, ಈ ದಾಸಿಯ ನಿಮಿತ್ತವಾಗಿ ನಮ್ಗೇನಾಗ್ತದೆ, ನನಗೆ ಗೋಳು ಹೆಚ್ಚಾಗ್ತದೆ. ವಾಕ್ಯ ಓದೋಣ ಅದನ್ನ. ಈ ದಾಸಿಯ ನಿಮಿತ್ತವಾಗಿ ನನ್ನನ್ನು ತಾತ್ಸಾರ ಮಾಡಿದಾಳೆ, ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ. ನನ್ನ ಗೋಳು ನಿನಗೆ ತಗಲಲಿ. ನನ್ನ ಗೋಳು ಅಂದ್ರೆ ಆಕೆ ಸಾರಾಳಿಗೆ ಏನಾಗಿದೆ, ವೇದನೆ ಉಂಟಾಗಿದೆ. ಸಾರಾಳಿಗೆ ಏನಾಗಿದೆ, ದುಃಖ ಉಂಟಾಗಿದೆ. ಅಯ್ಯೋ ನಾನು ಮಾಡಿದ ತಪ್ಪು, ನಾನು ಮಾಡಿದ ಕೆಲಸ ತಪ್ಪು. ಆವಾಗ ಅರ್ಥ ಆಗ್ತದೆ ಸಾರಾಳಿಗೆ, ನಾನು ಇದನ್ನು ಮಾಡಬಾರ್ದಾಗಿತ್ತು. ದೇವರು ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮೂಲಕವಾಗಿ ಮಗ ಹುಡ್ತಾನೆ, ಅವನನ್ನು ನಾವು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವರು ಹೇಳಿದ್ರು. ನಾನೇನ್ ಮಾಡಿದೆ, ತಪ್ಪು ಮಾಡಿದೆ. ಅನೇಕ ಸಾರಿ ನಾವು ಕೂಡ ಮಾಡಬಾರದ ಕೆಲಸವನ್ನ ಮಾಡಿ ಅದರಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡಾಗ ಅಯ್ಯೋ ಇದು ಮಾಡಬಾರ್ದಾಗಿತ್ತು. ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ಇದು ಬೇಡ ಎಂಬುದಾಗಿ ಹೇಳ್ತಾನೆ. ನಾವೇನ್ ಮಾಡ್ತೀವಿ, ಇಷ್ಟು ವರ್ಷ ಆಯ್ತು ನಮ್ಗೆ ಸಿಕ್ಕಿಲ್ಲ, ಈಗಾರು ಹೋಗಿ ಅದನ್ನು ಪಡ್ಕೊಳ್ಳೋಣ. ನಾವು ಆ ರೀತಿ ಅಡ್ಡ ದಾರಿಯಲ್ಲಿ ಹೋಗಿ ಆ ಒಂದು ವಸ್ತುವನ್ನು ಪಡೆದುಕೊಳ್ಳುವುದಾದ್ರೆ, ಅಡ್ಡ ದಾರಿಯಲ್ಲಿ ಹೋಗಿ ಒಂದು ಆಸ್ತಿಯನ್ನು ಸಂಪಾದನೆ ಮಾಡುವುದಾದ್ರೆ, ಅಡ್ಡ ದಾರಿಯಲ್ಲಿ ಹೋಗಿ ಹಣಕಾಸುಗಳನ್ನ ಸಂಪಾದನೆ ಮಾಡುವುದಾದ್ರೆ, ಅದು ಒಂದಲ್ಲ ಒಂದು ದಿನ ನಮಗೆ ಕುತ್ತಾಗಿರ್ತದೆ. ಅದ್ರಲ್ಲಿ ಒಂದಲ್ಲ ಒಂದು ದಿನ ನಮ್ಗೇನಾಗಿರ್ತದೆ, ಸಮಸ್ಯೆ ಆಗಿರ್ತದೆ. ಸಾರಾಳಿಗೆ ಅನುಭವ ಆಗ್ತದೆ, ಅಯ್ಯೋ ನನಗೆ ಗೋಳಾಗ್ತದೆ, ನನಗೆ ಸಮಸ್ಯೆ ಆಗ್ತದೆ, ಕುಟುಂಬದಲ್ಲಿ ಸಮಾಧಾನ ಇದ್ರಿಂದ. ಈ ದಾಸಿಯ ನಿಮಿತ್ತವಾಗಿ, ದಾಸಿಗೆ ಮಗನ ಹುಟ್ಟಿದರ ನಿಮಿತ್ತವಾಗಿ, ದಾಸಿಯನ್ನ ನನ್ನ ಗಂಡನಿಗೆ ಮದುವೆ ಮಾಡಿಕೊಟ್ಟದ್ರ ನಿಮಿತ್ತವಾಗಿ ನನಗೇನಾಗ್ತದೆ, ಸಮಾಧಾನ ಇಲ್ಲ, ಗೋಳು, ದುಃಖ. ಅದಕ್ಕೆ ಸಾರಾಳಿ ಹೇಳ್ತಾರೆ, ನನಗೂ ನಿನಗೂ ಯಾರು ನ್ಯಾಯ ತೀರಿಸ್ಬೇಕಂತೆ, ದೇವರೇ ನ್ಯಾಯ ತೀರಿಸ್ಲಾಗ್ರೆ. ಈ ಒಂದು ಕಾರ್ಯವನ್ನು ದಾಸಿಯನ್ನ ಅಬ್ರಹಾಮನಿಗೆ ಮದುವೆ ಕೊಡುವುದಕ್ಕಿಂತ ಮುಂಚೆ ಆಕೆ ದೇವರ ಬಳಿಯಲ್ಲಿ ಕೇಳ್ಬೋದಾಗಿತ್ತಲ್ಲ, ದೇವರು ನೀನು ವಾಗ್ದಾನ ಮಾಡಿದ್ಯಾ, ಮಗನನ್ನ ಕೊಡ್ತೇನೆ ಎಂಬುದಾಗಿ, 10 ವರ್ಷ ಆಯ್ತು ನನಗೆ ಮಗ ಹುಟ್ಟಿಲ್ಲ, ಇದು ಈ ಕೆಲಸವನ್ನು ನಾನು ಮಾಡ್ಲೆ ಎಂಬುದಾಗಿ ಸಾರಾಳಿ ಕೇಳ್ಬೋದಾಗಿತ್ತಲ್ವಾ? ಸಾರಾಳಿ ಯಾವಾಗ ಕೇಳ್ತಿದ್ದಾಳೆ, ದುಃಖ ಆದಾಗ, ಸಮಸ್ಯೆ ಸಿಕ್ಕಾಕೊಂಡಾಗ, ತಾನಾಗಿ ತಾನು ಮಾಡಿ ಆ ಸಮಸ್ಯೆ ಸಿಕ್ಕಾಕೊಂಡಾಗ ಅಬ್ರಹಾಮ್ಗೆ ಆನಂತರ ಹೇಳ್ತಾಳೆ, ದೇವರೇ ನ್ಯಾಯ ತೀರಿಸ್ತೀವಿ. ದೇವ್ರು ಹೇಳಿದ್ನ ಈ ಕೆಲಸ ಮಾಡು ಅಂತ. ಈ ಲೋಕದಲ್ಲಿ ಮನುಷ್ಯರು ಮಾಡುವಂತ ತಪ್ಪುಗಳಿದೆ. ದೇವ್ರು ಹೇಳಿರ್ತಾನೆ, ನಮ್ಗೆ ಕಳೆದ ಅನೇಕ ವರ್ಷಗಳಿಂದ ಹೇಳಿದಾನೆ, 90 ವರ್ಷ ಕೂಡ ದೇವ್ರು ಹೇಳಿದ್ರೆ, ನೀವು ಈಗ ಇರುವುದಕ್ಕಿಂತ ಇನ್ನೂ 1000ದಷ್ಟು ಆಗ್ತೇನೆ, ಅಷ್ಟಾಗಿ ಹೆಚ್ಚಿಸ್ತೇನೆ ಎಂಬುದಾಗಿ. 1 ವರ್ಷದಲ್ಲಿ ನಾವು 1000ದಷ್ಟು ಹೆಚ್ಚಾಗಿಲ್ಲ, ಆದ್ರೆ ಸ್ವಲ್ಪನಾದ್ರು ಹೆಚ್ಚಾಗಿದ್ದೇವೆ, ಸ್ವಲ್ಪನಾದ್ರು ಹೆಚ್ಚಾಗಿದ್ದೇವೆ. ನಾವು ಈ ವರ್ಷ ನರಸೀಪುರಕ್ಕೆ ಬಂದಾಗ ಒಂದು ಚಿಕ್ಕ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಈಗ ದೊಡ್ಡ ಹಾಲಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಂತ ದೇವ್ರು ಹೆಚ್ಚಿಸ್ತಾನೆ. ಈ ಹಂತವಾಗಿ ನಾವು ಎಚ್ಚರಿಕೆ ಆಗುವಾಗ ಕೆಲವು ಪಾಠಗಳನ್ನು ದೇವ್ರು ನಮ್ಗೆ ತಿಳಿಸ್ಕೊಡ್ತಾನೆ. ಅದನ್ನ ನಾವು ತಿಳ್ಕೊಂಡವರಾಗಿ, ಅರ್ಥ ಮಾಡ್ಕೊಂಡವರಾಗಿ, ಇದು ಮಾಡಿದ್ರೆ ನಮ್ಗೆ ಕೇಡಾಗ್ತದೆ, ಇದು ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗ್ತದೆ, ಅದನ್ನ ತಿಳ್ಕೊಂಡು ಅದನ್ನ ಮಾಡದೆ ದೇವರು ತೋರಿಸಿಕೊಡುವಂತ ಮಾರ್ಗದಲ್ಲಿ ನಾವು ಹೋಗೋದಾದ್ರೆ ನಮ್ಗೆ ಯಾವ ಸಮಸ್ಯೆಗಳು ಸಿಕ್ಕಾಕೊಳ್ಳೋದಿಲ್ಲ, ಯಾವ ಸಮಸ್ಯೆಗೆ ನಾವು ಸಿಕ್ಕಾಕೊಳ್ಳೋದಿಲ್ಲ. ಸಾರಾಳಿ ಮಾಡಿದಂತಹ ಒಂದೇ ಒಂದು ತಪ್ಪು. ಕಾಯ್ಬೇಕಾಗಿತ್ತು, ದೇವರ ಆಶೀರ್ವಾದ ಒಂದುವರೆಗೂ ಕಾಯ್ಬೇಕಾಗಿತ್ತು. ಅದನ್ನು ಕಾಯದೆ ಹಾಗರಳನ್ನ, ತನ್ನ ದಾಸಿಯನ್ನ ತನ್ನ ಗಂಡನಿಗೆ ಮದುವೆ ಮಾಡಿ ಕೊಟ್ಟದರಿಂದ ಆಕೆ ಗೋಳು ಉಂಟಾಯಿತು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಗೋಳು ಉಂಟಾಯಿತು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಅಷ್ಟಕ್ಕೆ ದೇವರು ಬಿಟ್ರ 17ನೇ ಅಧ್ಯಾಯದ 1 ಮತ್ತು 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ನೋಡಿ ಸಾಕು, ದೇವರು ಅಬ್ರಹಾಮನಿಗೆ 99 ವಯಸ್ಸಾದಾಗ ಮತ್ತೆ ದೇವರು ಅಬ್ರಹಾಮನಿಗೆ ಮಾತಾಡ್ತಾ ಇದ್ದಾನೆ, ನೀನ್ ಹೇಗಿರ್ಬೇಕು, ಉಳ್ಳದವನಾಗಿರು ಎಂಬುದಾಗಿ. ಅಂದ್ರೆ ನನ್ನ ಮಾರ್ಗದಲ್ಲಿ ಸರಿಯಾಗಿ ನಡೀತಾ ಇರು, ನನ್ನ ಮಾರ್ಗವನ್ನು ಬಿಟ್ಟು ಹೋಗ್ಬೇಡ. ನೀನು ಆಗರಳನ್ನ ಮದುವೆ ಆಗಿದ್ದು ನನಗೆ ವಿರುದ್ಧವಾದಂತ ಮಾರ್ಗ ಓದೋದ್ರಿಂದ
ನಿನ್ನ ಕುಟುಂಬದಲ್ಲಿ ಏನಾಗ್ತದೆ? ಸಮಸ್ಯೆ ಉಂಟಾಗಿದೆ. ಇನ್ನು ಮೇಲಾದ್ರೂ ಸಾರಾಳಿಗೆ ಮಕ್ಕಳಾಗಿಲ್ಲ, ಆಗ್ಲೂ ಕೂಡ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ಇನ್ನು ಮೇಲಾದ್ರೂ ನೀನು ಏನ್ ಮಾಡ್ಬೇಕು? ನನಗೆ ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ನನಗೆ ದೋಷಗಳು, ನನಗೆ ವಿರುದ್ಧವಾದಂತ ಕಾರ್ಯವನ್ನ ಮಾಡಬೇಡ, ನನಗೆ ವಿರುದ್ಧವಾದಂತ ಜೀವಿತವನ್ನ ಜೀವಿಸಬೇಡ. ಆವಾಗ ನಾನೇನ್ ಮಾಡ್ತೀನಿ? ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಅಧಿಕವಾದಂತ ಸಂತತಿಯನ್ನ ಕೊಡುವೆನು. 99 ವಯಸ್ಸಾಯ್ತು ಅಬ್ರಹಾಮನಿಗೆ. ದೇವರ ಅಬ್ರಹಾಮನಿಗೆ ಹೇಳ್ತಾನೆ, ಅತ್ಯಧಿಕ ಸಂತಾನವನ್ನ ಕೊಡ್ತೇನೆ. ಆಗ ಅಬ್ರಹಾಮ ಹೇಳಿರ್ಬೋದಲ್ಲ, ದೇವ್ರೆ ನನಗೆ ಆಗರಳ ಮೂಲಕವಾಗಿ ನನ್ನ ಹೆಂಡತಿಯ ದಾಸಿಯ ಮೂಲಕವಾಗಿ ನನಗೆ ಒಬ್ಬ ಮಗ ಹುಟ್ಟಿದ್ದಾನೆ, ಇಸ್ಮಾಯಿಲ್ ಹುಟ್ಟಿದ್ದಾನೆ, ಅವನ ಮೂಲಕವಾಗಿ ನನ್ನನ್ನ ಆಶೀರ್ವಾದ ಮಾಡ್ತೀಯಾ ಎಂಬುದಾಗಿ ಕೇಳುವಾಗ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ಆ ಇಸ್ಮಾಯಿಲನ ಮೂಲಕವಾಗಿ ನಿನ್ನನ್ನು ಆಶೀರ್ವಾದ ಮಾಡೋದಿಲ್ಲ, ಸಾರಳಲ್ಲಿ ಹುಟ್ಟುವಂತ 16 ಮತ್ತು 17 ವಚನ, ಸಾರಳನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನ ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಸಾರಳ ಮೂಲಕವಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಅಬ್ರಹಾಮನಿಗೆ ಮತ್ತೆ ಹೇಳ್ತಾ ಇದ್ದಾನೆ ದೇವರು. ಅಬ್ರಹಾಮನಿಗೆ ಮತ್ತೆ ಹೇಳ್ತಾ. ಹಾಗಾದ್ರೆ ಇಸ್ಮಾಯಿಲ್ಗೆ ಎಷ್ಟು ವರ್ಷ ಆಗಿರ್ಬೋದು? ಕ್ಯಾಲ್ಕುಲೇಟ್ ಮಾಡಿ. 86ನೇ ಇಸ್ವಿಯಲ್ಲಿ 86ನೇ ವಯಸ್ಸಿನಲ್ಲಿ 86ನೇ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಇಸ್ಮಾಯಿಲ್ ಹುಟ್ಟಿದ. ಈಗ 99 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 14 ವರ್ಷ ಆಯ್ತು. ಇನ್ನು ಸಾರಾಳಿಗೆ ಮಗ ಹುಟ್ಟಿಲ್ಲ. ದೇವ್ರು ಮತ್ತೆ ಹೇಳ್ತಿದ್ದೇನೆ, ನಾನು ಇಲ್ಲ, ಸಾರಳನ್ನೇ ಆಶೀರ್ವಾದ ಮಾಡಿ ಸಾರಳಲ್ಲೇ ಮಗನನ್ನ ಕೊಟ್ಟು ಅವನ ಮೂಲಕವಾಗಿ ನಿನ್ನ ಸಂತತಿಯನ್ನ ಅತ್ಯಧಿಕವಾಗಿ ಹೆಚ್ಚಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಆಗ ಅಬ್ರಹಾಮ ಹೇಳ್ತಾನೆ, ದೇವರೇ, ಸಾರಳ್ಗಂತ ಇಷ್ಟು ವರ್ಷ ಆಯ್ತು, ಮಕ್ಕಳಾಗಿಲ್ಲ, ನನಗೆ ಎಷ್ಟು ವಯಸ್ಸಾಗಿದೆ? ನನಗೆ 100 ವರ್ಷ ಆಗಿದೆ. ಮತ್ತು ನನ್ನ ಹೆಂಡತಿಗೆ ಸಾರಳಿಗೆ ಎಷ್ಟು ವರ್ಷ ಆಗಿದೆ? 90 ವರ್ಷ ಆಗಿದೆ. ಅವಳ ಮಗುವನ್ನು ಹೆರುವುದಕ್ಕೆ ಸಾಧ್ಯನಾ? 90 ವರ್ಷ ಆದಂತ ನನ್ನ ಹೆಂಡತಿ ಸಾರಳು, ಅವಳ ಗರ್ಭದಲ್ಲಿ ಮಗು ಉತ್ಪತ್ತಿ ಆಗೋದಕ್ಕೆ ಸಾಧ್ಯನಾ? ನನಗೆ 100 ವರ್ಷ ಆಗಿದೆ, ನನ್ನ ಮೂಲಕವಾಗಿ ಸಾರಳಲ್ಲಿ ಮಗು ಉಂಟಾಗೋದಕ್ಕೆ ಸಾಧ್ಯನಾ ಎಂಬುದಾಗಿ ಕ್ವಶನ್ ಮಾಡುವಾಗ ದೇವರು ಅಬ್ರಹಾಮನಿಗೆ ಹೇಳ್ತಿದ್ದಾನೆ 19ನೇ ವಚನದಲ್ಲಿ, ಆಗಲ್ಲ, ನಿನ್ನ ಪತ್ನಿಯಾದ ಸಾರಾಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ನೋಡಿ, ಇದು ವಾಕ್ಯ ಹೇಳ್ತದೆ, ಇಲ್ಲ ಇಸ್ಮಾಯಿಲ್ ಮೂಲಕವಾಗಿ ನಿನ್ನ ಆಶೀರ್ವಾದ ಮಾಡಲ್ಲ, ನಿನ್ನ ಹೆಂಡತಿಯಾದಂತ ಸಾರಳಲ್ಲಿ ಒಬ್ಬ ಮಗನನ್ನ ಕೊಡ್ತೇನೆ, ಅವನಿಗೆ ಏನ್ ಹೆಸರು ಇಡಬೇಕು? ಇನ್ನು ಮಗು ಹುಟ್ಟಿಲ್ಲ, ಈಸಾಕ ಹುಟ್ಟಿಲ್ಲ, ಆಗ್ಲೇ ಆ ಮಗುಗೆ ಏನೇ ನಾಮಕರಣ ಮಾಡ್ಬೇಕಂತೆ? ಈಸಾಕ ಅಂತ ನಾಮಕರಣ ಮಾಡ್ಬೇಕು. ಅವನನ್ನ ನಾನು ಏನ್ ಮಾಡ್ತೀನಿ? ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರ್ಬೇಕಂತೆ ನಾನು ಒಡಂಬಡಿಕೆ ಮಾಡ್ಕೊಳ್ತೇನೆ. ನಿನ್ನೊಟ್ಟಿಗೆ ನಾನು ಏನು ವಾಗ್ದಾನ ಮಾಡಿದೆನೋ ಅದೇ ವಾಗ್ದಾನವನ್ನ ಈಸಾಕನ ಮೂಲಕ ವಾಗ್ದಾನ ಮಾಡಿ, ಆ ಈಸಾಕನ ಮೂಲಕವಾಗಿ ನಾನು ನಿನ್ನನ್ನ ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಅಬ್ರಹಾಮನಿಗೆ ಈಸಾಕ ಸಾರಳಲ್ಲಿ ಮಗ ಹುಡ್ತಾ ಅಲ್ವಾ? ಈಸಾಕ ಹುಡ್ತಾನೆ. 18ನೇ ಅಧ್ಯಾಯ 10-15 ವಚನ, ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಾಳ ಕಿವಿಗೆ ಬಿತ್ತು. ಅಬ್ರಾಮನು ಸಾರಾಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾದಿದ್ದೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನೋಡಿ, ಸಾರಾಳು ಕೂಡ ಯೋಚನೆ ಮಾಡ್ತಾಳೆ, ಅಯ್ಯೋ, ನಾನು 90 ವರ್ಷ ಮುದುಕಿ ಆಗಿದ್ದೇನೆ, ನನ್ನಲ್ಲಿ ಮಗು ಹುಟ್ಟೋದಕ್ಕೆ ಸಾಧ್ಯನಾ? ಸಾರಾಳಿಗೂ ಕೂಡ ನಂಬಿಕೆ ಇಲ್ಲ. ಅಯ್ಯೋ, ನನ್ಗೆ ಇಷ್ಟು ವಯಸ್ಸಾಯ್ತು, ಇನ್ಮೇಲೆ ನನಗೆ ಮಗು ಆಗೋದಿಲ್ಲ. ದೇವ್ರು ಹೇಳ್ದಾನೆ 25 ವರ್ಷ ಆಯ್ತು, ದೇವ್ರು ವಾಗ್ದಾನ ಮಾಡಿ ನನ್ಗಿನ್ನೂ ಮಕ್ಕಳಾಗಿಲ್ಲ, ಇಷ್ಟು ವಯಸ್ಸಾಯ್ತು, ನನ್ಗಿನ್ನೂ ಆಗೋದಿಲ್ಲ ಎಂಬುದಾಗಿ ಆಕೆ ನೆನೆಸುವಾಗ ದೇವರು ಆಕೆಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಮುಂದೆ? ಯೆಹೋವನು ಅಬ್ರಾಮನಿಗೆ, ಸಾರಾಳು ನಕ್ಕು, ಮುದುಕಿಯಾದ ನಾನು ಮಗುವನ್ನು ಹೆರುವುದಾದಿದ್ದೆ ಎಂದು ಹೇಳಿದ್ದೇನು,
ಯೆಹೋವನಿಗೆ ಅಸಾಧ್ಯವಾದುದುಂಟೋ? ನಾನು ಹೇಳಿದಂತೆಯೇ ಬರುವ ವರುಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಾಳಿಗೆ ಮಗನಿರುವನು ಎಂದು ಹೇಳಿದನು. ದೇವ್ರು ಮತ್ತೆ ಹೇಳ್ತಾನೆ, ದೇವರಿಗೆ ಅಸಾಧ್ಯವಾದದ್ದು ಯಾವ್ದಾರು ಇದೆಯೋ? ಸಾರಾಳಿಗೆ ಅನುಮಾನ ಬಂತು, ಅಯ್ಯೋ ನಮ್ಗೆ ಇಷ್ಟು ವಯಸ್ಸಾಯ್ತು, ಇನ್ಮೇಲೆ ನನ್ನ ಗರ್ಭದಲ್ಲಿ ಮಗು ಆಗೋದಿಲ್ಲ ಎಂದಾಗಿ ಆಕೆ ಯೋಚನೆ ಮಾಡುವಾಗ ದೇವರು ಹೇಳ್ತಾನೆ, ಮನುಷ್ಯರಿಂದ ಆಗದೇ ಇರುವಂತ ಕಾರ್ಯ ದೇವರಿಂದ ಸಾಧ್ಯ. ಇಷ್ಟು ದಿನಗಳ ಕಾಲ ನೀವು ಯಾವುದೋ ಒಂದು ಕಾರ್ಯಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಆ ಕಾರ್ಯದಲ್ಲಿ ಯಶಸ್ಸು ಸಿಕ್ಕಿಲ್ವಾ? ಅನೇಕ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದೀರಾ, ಆ ಸಮಸ್ಯೆಯಲ್ಲಿ ನಿಮ್ಗೆ ಪರಿಹಾರ ಸಿಕ್ಕಿಲ್ವಾ? ದೇವರು ಹೇಳ್ತದಾನೆ, ದೇವರಿಂದ ಅಸಾಧ್ಯವಾದದ್ದು ಉಂಟೋ? ನಿಮ್ಮನ್ನು ನೋಡಿ ಹೇಳ್ತಾನೆ, ನನ್ನಿಂದ ಅಸಾಧ್ಯವಾದದ್ದು ಉಂಟೋ? ನಾನು ನಿಮ್ಮ ಜೀವಿತವನ್ನು ಬದಲಾಯಿಸ್ತೇನೆ ಎಂಬುದಾಗಿ. ನೀವು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಿರೋ ಗೊತ್ತಿಲ್ಲ, ಯಾರ ಹತ್ರ ದೇವ್ರು ಮಾತಾಡ್ತಿದ್ರು ಗೊತ್ತಿಲ್ಲ, ದೇವ್ರು ಸ್ಪಷ್ಟವಾಗಿ ನಿಮ್ಮ ಹತ್ರ ಹೇಳ್ತಾನೆ, ಇದುವರೆಗೂ ಆಗಲ್ಲ ಎಂಬುದಾಗಿ ನೀವು ನೆನೆಸಿದ್ದೀರಾ, ನನ್ನಿಂದ ಸಾಧ್ಯ. ಸಾರಳು ನೆನೆಸ್ತಾ, ನನ್ಗೆ ಇಷ್ಟು ವಯಸ್ಸಾಯ್ತು, ನನ್ನ ಗರ್ಭದಲ್ಲಿ ಮಗು ಹುಟ್ಟೋದಿಲ್ಲ ಎಂಬುದಾಗಿ ಸಾರಳು ದೇವರು ಹೇಳ್ತಿದ್ದಾನೆ, ನನ್ನಿಂದ ಸಾಧ್ಯ ಎಂಬುದಾಗಿ. ಒಂದು ನಿಮಿಷ ನೀವು ಕಣ್ಣುಗಳನ್ನ ಮುಚ್ಚಿ, ನೀವು ಯಾವ ವಿಷಯ ಇನ್ನೂ ಆಗಿಲ್ಲ ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರೋ ದೇವ್ರ ಹತ್ರ ಕೇಳಿ, ದೇವರೇ ಇದು ಆಗೋಲ್ಲ ಎಂಬುದಾಗಿ ನಾನು ನೆನೆಸಿದ್ದೇನೆ, ಇದು ನಿನ್ನ ಜೀವಿತದಲ್ಲಿ ಆಗೋದಿಲ್ಲ ಎಂಬುದಾಗಿ ಅನೇಕರು ನನಗೆ ಹೇಳ್ತಾ ಇದ್ದಾರೆ. ದೇವ್ರು, ನಾನು ನಿನ್ನ ನಂಬ್ತಾ ಇದ್ದೇನೆ, ನಾನು ನಿನ್ನ ನಂಬ್ತೇನೆ, ನಿಮ್ಮ ಇದನ್ನ ಮಾಡಲು ಸಾಧ್ಯ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಕೇಳಿ ದೇವ್ರ ಹತ್ರ ಕೇಳಿ, ಯಾವ ವಿಷಯಕ್ಕೋಸ್ಕರ ನೀವು ಇದುವರೆಗೂ ಕಾದಿದ್ದೀರೋ ಆ ವಿಷಯಕ್ಕೋಸ್ಕರ ದೇವ್ರ ಹತ್ರ ಕೇಳಿ, ದೇವರೇ ಈ ಕಾರ್ಯವನ್ನ ನನ್ನ ಜೀವಿತದಲ್ಲಿ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ, ನಿನ್ನಿಂದ ಸಾಧ್ಯಪ್ಪ, ನಿನ್ಗೆ ಅಸಾಧ್ಯವಾದ ಒಂದು ಇಲ್ಲ. ಇನ್ನು ಆಗರಳಿಗೆ ಸಾರಳಿಗೆ ಹೇಳ್ದ ಹಾಗೆ ದೇವರಿಂದ ಅಸಾಧ್ಯವಾದ ಯಾವುದೂ ಇಲ್ಲ ಎಂಬ ಹಾಗೆ ನನ್ನ ಜೀವಿತದಲ್ಲಿ ಕೂಡ ಈ ಕಾರ್ಯವನ್ನು ಮಾಡೋದಕ್ಕೆ ದೇವರೇ ಯೇಸುವೆ ನಿನ್ನಿಂದ ಮಾತ್ರ ಸಾಧ್ಯ. ಕುಟುಂಬದ ಸಮಸ್ಯೆಗಳಿಂದ ಪರಿಹಾರ ಕೊಡೋದಕ್ಕೆ ನಿನ್ನಿಂದ ಮಾತ್ರವೇ ಸಾಧ್ಯಪ್ಪ, ನಾನು ನಂಬ್ತೇನೆ, ನೀನು ಮಾಡ್ತೀಯ ಎಂಬುದಾಗಿ ನಾನು ನಂಬ್ತೇನೆ, ಈ ಕಾರ್ಯವನ್ನು ಮಾಡಪ್ಪ ಎಂಬುದಾಗಿ ಕೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ನಿಮಿಷ ಸಮಯ ಕೊಡ್ತೀನಿ, ಆ ವಿಷಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಅದು ಯಾವುದೇ ವಿಷಯ ಆಗಿರ್ಬೋದು, ಅದು ಎಂತ ದೊಡ್ಡ ಸಮಸ್ಯೆ ಆಗಿರ್ಬೋದು, ದೇವರು ಹೇಳ್ತಿದ್ದಾನೆ ನನ್ನಿಂದ ಸಾಧ್ಯ ಎಂಬುದಾಗಿ. ಆ ವಿಷಯ ದೇವರು ಕೈಗೆ ಒಪ್ಪಿಸ್ಕೊಡ್ರಿ. ನಿಮ್ಮ ಮಕ್ಕಳ ವಿಷಯ ಆಗಿರ್ಬೋದು, ನಿಮ್ಮ ಕುಟುಂಬದ ವಿಷಯ ಆಗಿರ್ಬೋದು, ನಿಮ್ಮ ಕೆಲಸದ ವಿಷಯ ಆಗಿರ್ಬೋದು, ಕೇಳಿ. ದೇವರು ಹೇಳ್ತೀನಿ ನನ್ನಿಂದ ಅಸಾಧ್ಯ ಇಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿದ್ರ ನಂಬಿಕೆ ಇರಿ, ದೇವರಿಗೆ ಖಂಡಿತವಾಗಿ ಕಣ್ಗಂತೇಳಿ ದೇವರು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಈ ವರ್ಷದಲ್ಲಿ ಆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಶಕ್ತನಾಗಿದೆ. ಹಾಗೆ ನಾವು ಇನ್ನೊಂದು ವಾಕ್ಯವನ್ನು ನಾವು ಧ್ಯಾನ ಮಾಡ್ಕೊಳ್ಳೋಣ. ಕೊನೆಯದಾಗಿ 21ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 9ರಿಂದ 12ನೇ ವಚನದವರೆಗೆ. ಆದರೆ ಐಗುಪ್ತಳಾದ ಆಗರಳಲ್ಲಿ ಅಬ್ರಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಾಳು ಕಂಡು ಅಬ್ರಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಮಗನ ದೆಸೆಯಿಂದ ಈ ಮಾತು ಅಬ್ರಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಆದರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರಕರೆಯಾಗಬಾರದು, ಸಾರಾಳು ಹೇಳಿದಂತೆಯೇ ಮಾಡು, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು, ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದ. ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಿದ್ವಿ, ಸಾರಾಳಿಗೂ ಮಗ ಹುಟ್ಟದ, ಇಸಾಕ್ ಹುಟ್ಟದ, ಇಸ್ಮಾಯೇಲ ಕೂಡ ಇದ್ದಾನೆ, ದಾಸಿಯಾದಂತ ಆಗರರು ಕೂಡ ಕುಟುಂಬದಲ್ಲಿ, ಅಬ್ರಾಹ್ಮನ ಕುಟುಂಬದಲ್ಲಿ ಇದ್ದಾರೆ. ನೆನೆಸಿರ್ಬೋದು, ದೇವರು ನಾನು ಸಾರಾಳಲ್ಲಿ ಮಗನ ಕೊಟ್ಟಿದ್ದಾನೆ, ಇಸಾಕನನ್ನು ಕೊಟ್ಟಿದ್ದಾನೆ, ನಾವು ಆಶೀರ್ವಾದವಾಗಿದ್ದೇವೆ ಎಂಬುದಾಗಿ ನೆನೆಸಿರ್ಬೋದಾಯಿತು. ಆದ್ರೆ ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ, ಓದಿದಂತ ವಾಕ್ಯದಲ್ಲಿ ಇಸ್ಮಾಯೇಲ್ ಮತ್ತು ಇಸಾಕರ ಮಧ್ಯದಲ್ಲಿ ಏನಾಯ್ತದೆ, ಸಮಸ್ಯೆಗಳು ಉಂಟಾಗ್ತವೆ. ಮೊದಲು ಯಾರ ಮಧ್ಯದಲ್ಲಿ ಸಮಸ್ಯೆ ಆಯ್ತು? ಸಾರಾಳು ಮತ್ತು ದಾಸಿಯಾದಂತ ಆಗರಳ ಮಧ್ಯದಲ್ಲಿ ಸಮಸ್ಯೆ ಆಯ್ತು. ಇವಾಗ ಯಾರ ಮಧ್ಯದಲ್ಲಿ ಸಮಸ್ಯೆ ಆಗ್ತದೆ? ಮಕ್ಕಳ ವಿಷಯದಲ್ಲಿ ಸಮಸ್ಯೆ ಆಗ್ತದೆ. ನಾವ್ ಯಾವಾಗ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋದಕ್ಕೆ, ದೇವರು ಮಾಡಿದಂತ ವಾಗ್ದಾನವನ್ನ ಹೊಂದಿಕೊಳ್ಳೋದಕ್ಕೆ ಅಡ್ಡದಾರಿಯಲ್ಲಿ ಹೋಗ್ತೀವೋ, ಅದು ಒಂದಲ್ಲ ಒಂದು ಸಮಸ್ಯೆ ನಮ್ಗೆ ತಂದಾಗ್ತಾನೆ ಇರ್ತದೆ. ಒಂದು ಸಮಸ್ಯೆ ಪರಿಹಾರ ಆಯ್ತು, ಇದು ಸರಿ ಆಯ್ತು ಎಂಬುದಾಗಿ ನೆನೆಸುವಾಗ ಇನ್ನೊಂದು ಸಮಸ್ಯೆ ನಮ್ಗೆ ಸಿಕ್ಕಾಕೊಳ್ತದೆ. ಈ ಸಮಸ್ಯೆ ಪರಿಹಾರ ಆಯ್ತು, ಇನ್ನೊಂದು ಸರಿಯಾಗಿದೆ ಎಂಬುದಾಗಿ ನೆನೆಸುವಾಗ ಇನ್ನೊಂದು ಯಾವುದೋ ಸಮಸ್ಯೆ ಸಿಕ್ಕಾಕೊಳ್ತದೆ. ಮೊದಲು ಸಾರಳು ದೇವರ ವಾಗ್ದಾನವನ್ನ ಕಾಯದೆ ಅಡ್ಡದಾರಿಯಲ್ಲಿ ಹೋಗಿ ಅದನ್ನ ಮಗನನ್ನ ಪಡೆದುಕೊಳ್ಳೋದಕ್ಕೆ ಹೋದಾಗ ಅವ ದಾಸಿ ಮತ್ತು ಸಾರಳ ಮಧ್ಯದಲ್ಲಿ ಸಮಸ್ಯೆ ಆಯ್ತು.
ಅನಂತರವಾಗಿ ಈಸಾಕನು ಹುಟ್ಟಿದ ಮೇಲೂ ಕೂಡ ಆ ಕುಟುಂಬದಲ್ಲಿ ಸಮಸ್ಯೆ. ಈಸಾಕನಿಗೂ ಇಸ್ಮಾಯಿಲನಿಗೂ ಸಮಸ್ಯೆ. ಆಗ ಸಾರಳು ಹೇಳ್ತಾ ಇದ್ದಾರೆ ಅಬ್ರಹಾಮನಿಗೆ ಏನಂತ ಹೇಳ್ತಿದ್ದಾರೆ, ಈ ದಾಸಿ ಮತ್ತು ಇಸ್ಮಾಯಿಲನ ಮೂಲಕವಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಏನ್ ಮಾಡೋ, ಈ ದಾಸಿಯನ್ನ ಮತ್ತೆ ಇಸ್ಮಾಯಿಲನ ಮನೆಯಿಂದ ಹೊರ ಹಾಕು, ಮನೆಯಿಂದ ಹೊರ ಹಾಕು. ಯಾಕಂದ್ರೆ ಇವರಿದ್ರೆ ಒಂದಲ್ಲ ಒಂದು ಸಮಸ್ಯೆ ನಮಗೆ ಮಧ್ಯದಲ್ಲಿ ಬರ್ತಾ ಇದೆ. ಈ ಒಂದು ಕಾರ್ಯವನ್ನ ಮೊದಲೇ ಮಾಡಬಹುದಾಗಿತ್ತಲ್ಲ. ಸಾರಳು ಅಬ್ರಾಹ್ಮನಿಗೆ ಈ ವಿಷಯ ಹೇಳಿದಾಗ ಅಬ್ರಾಹ್ಮನು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಅಬ್ರಾಹ್ಮನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಈ ಸಮಸ್ಯೆ ಆಗ್ತದೆ. ಸಾರಳು ಈಗ ಹೇಳ್ತಿದ್ದಾಳೆ ನಾನೇನ್ ಮಾಡ್ಬೇಕೆಂಬುದಾಗಿ. ಈ ಒಂದು ಕಾರ್ಯವನ್ನು ಅಬ್ರಹಾಮನು ಸಾರಳು ಆಗರಳನ್ನ ಮದುವೆ ಮಾಡೋದಕ್ಕೆ ಯೋಚನೆ ಮಾಡಿದಾಗ್ಲೇ ಅಬ್ರಹಾಮ್ ದೇವರ ಹತ್ರ ಕೇಳ್ಬೋದಾಗಿತ್ತಲ್ಲ, ನನ್ನ ಹೆಂಡತಿ ಸಾರಳಿ ತನ್ನ ಯೋಚನೆ ಮಾಡ್ತಿದ್ದಾಳೆ, ನಾನು ಇದನ್ನ ಮಾಡಬಹುದಾ? ದೇವ್ರ ಹತ್ರ ಆಲೋಚನೆ ಕೇಳ್ಬೋದಾಗಿತ್ತಲ್ಲ. ಬೈಬಲ್ ಅಲ್ಲಿ ಹೇಳ್ತಲ್ಲ, ಅಬ್ರಹಾಮ್ ದೇವರ ಹತ್ರ ಆಲೋಚನೆ ಕೇಳ್ದ ಎಂಬುದಾಗಿ. ಈಗ ಅಬ್ರಹಾಮನು ದೇವರ ಹತ್ರ ಕೇಳ್ತಿದ್ದಾನೆ, ನಾನು ಏನ್ ಮಾಡ್ಲಿ ಎಂಬುದಾಗಿ ಕೇಳಿದಾಗ ಅಬ್ರಹಾಮನಿಗೆ ದೇವರು ಹೇಳ್ತಿದ್ದಾನೆ 12ನೇ ವಚನದಲ್ಲಿ, ದೇವರು ಅವನಿಗೆ ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಸಮಸ್ಯೆ ಆಗ್ಬಾರ್ದು, ಅದಕ್ಕೇನ್ ಮಾಡು, ಸಾರಳು ಹೇಳಿದಂತೆ ಅವರಿಬ್ಬರನ್ನ ಹೊರ ಹಾಕು, ಅವರಿಬ್ಬರನ್ನ ಹೊರ ಹಾಕು. ಈ ಒಂದು ಕಾರ್ಯವನ್ನ ಅಬ್ರಹಾಮನು ಮೊದಲೇ ಮಾಡಿದ್ರೆ ಇಷ್ಟೊಂದು ಸಮಸ್ಯೆಗಳು ಅಬ್ರಹಾಮನಿಗೆ ಬರ್ತಾನೆ ಇರಲಿಲ್ಲ. ಸಾರಳು ಹೇಳಿದ್ರು ನನ್ನ ದಾಸಿಯನ್ನ ಮದುವೆ ಮಾಡ್ಕೊ, ಅವಳ ಮೂಲಕವಾಗಿ ಮಕ್ಕಳನ್ನು ಮಾಡ್ಕೊಳ್ಳೋಣ ಎಂಬುದಾಗಿ. ಆ ಸಮಯದಲ್ಲಿ ಅಬ್ರಹಾಮ ದೇವರ ಹತ್ರ ಆಲೋಚನೆ ಕೇಳಿಲ್ಲ. ದೇವರು ಸ್ಪಷ್ಟವಾಗಿ 18ನೇ ವಚನದಲ್ಲಿ ಕೂಡ ಹೇಳಿದ್ರು, 18ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ರು, ನೀನ್ ನನಗೆ ದೋಷವಿಲ್ಲದವನಾಗಿ ನಡೆದುಕೋ ಎಂಬುದಾಗಿ. ನಾನು ಹೇಳದನ್ನ ಸರಿಯಾಗಿ ನಿನ್ ಕೈಕೊಂಡು ನಡಿ, ಅನುಸರಿಸು ಎಂಬುದಾಗಿ ಹೇಳಿದ್ರು. ಆದ್ರೆ ಅಬ್ರಹಾಮನ ಅದು ಮಾಡಲಿಲ್ಲ. ಯಾವಾಗ ಸಮಸ್ಯೆ ದೊಡ್ಡದಾಯ್ತೋ ಆಗ ದೇವರ ಹತ್ರ ಆಲೋಚನೆ ಕೇಳೋದಕ್ಕೆ ಹೋಗ್ತಾನೆ. ದೇವರವಾಗ ಹೇಳ್ತಾನೆ, ಸಾರಳು ಏನ್ ಹೇಳಿದ್ಲು ಮಾಡು. ಯಾಕಂದ್ರೆ ನೀನ್ ಸಾರಳು ಹೇಳ್ದಂತ ಮಾತನ್ನ ಕೇಳ್ತಾನೆ. ದಾಸಿಯಾದಂತ ಆಗರಳನ್ನ ಮದುವೆ ಆದ. ಈಗ ಸಾರಳು ಏನ್ ಮಾಡ್ತಾಳೆ? ಇದೀಗ ಸಾರಳಿಗೆ ಒಂದು ಪಾಠ ಕಲ್ತಿದ್ದಾಳಲ್ವಾ? ಸಾರಳಿಗೆ ಇವಾಗ ಗೊತ್ತಾಗಿದೆ ಅಲ್ವಾ, ನಾನು ಆಗರಳನ್ನ ನನ್ನ ಗಂಡನಿಗೆ ಮದುವೆ ಮಾಡಿಸಿ ತಪ್ಪು ಎಂಬುದಾಗಿ. ಈಗ ಅಬ್ರಾಹ್ಮನಿಗೆ ಒಂದು ಪಾಠ ಕಲ್ತಿದ್ದಾನಲ್ವಾ, ಇದೆಲ್ಲ ಬರೀ ಸಮಸ್ಯೆ, ಒಂದಲ್ಲ ಒಂದು ಸಮಸ್ಯೆ ಬರ್ತದೆ ಎಂಬುದಾಗಿ. ಕೊನೆಯಲ್ಲಿ ಹೋಗ್ತದೆ ಅಬ್ರಾಹ್ಮ ದೇವರ ಹತ್ರ ಆಲೋಚನೆ ಕೇಳೋದಕ್ಕೆ. ಅಬ್ರಾಹ್ಮನಿಗೆ ಹೇಳ್ತಾರೆ, ಸಾರಳು ಹೇಳಿದಂತೆ ಮಾಡು, ಅವಾಗ ನಿನ್ಗೆ ಏನಾಗಲ್ಲ, ಸಮಸ್ಯೆ ಉಂಟಾಗಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ 12ನೇದಲ್ಲಿ, ದೇವರು ಅವನಿಗೆ ಮಗನ ಮತ್ತು ದಾಸಿಯ ದೇಶದಿಂದ ನಿನಗೆ ಕರೆ ಆಗ್ಬಾರ್ದು, ಅಂದ್ರೆ ಸಮಸ್ಯೆ ಆಗ್ಬಾರ್ದು, ಅದರಿಂದ ಅವರನ್ನ ಮನೆಯಿಂದ ಅಂದ್ರೆ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟು ಅವರನ್ನ ಕಲಿಸು ಎಂಬುದಾಗಿ ಹೇಳ್ತಾರೆ. ಅನಂತವಾಗಿ ಅವರನ್ನ ಕಳಿಸಿದ ಮೇಲೆ ದೇವರು ಅವರನ್ನು ಇನ್ನೂ ಆಶೀರ್ವಾದ ಮಾಡಿದನು ಎಂಬುದಾಗಿ, 22ನೇ ಅಧ್ಯಾಯದಲ್ಲಿ 15ನೇ ವಚನದಿಂದ ನಾವು ನೋಡೋದಾದ್ರೆ, ಯೆಹೋವನ ದೂತನು ಆಕಾಶದೊಳಗಿಂದ 2ನೆಯ ಸಾರಿ ಅಬ್ರಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಅಂದನು. ನೋಡಿ, ಇಷ್ಟೆಲ್ಲ ಆದ್ಮೇಲೆ ಇಸ್ಮಾಯೇಲ ಮತ್ತು ಆಗರಳನ್ನ ಮನೆಯಿಂದ ಹೊರಗಡೆ ಕಳಿಸಿದ ಮೇಲೆ ಅಬ್ರಾಹ್ಮನಿಗೆ ಇದ್ದದ್ದು ಯಾರು? ಈಸಾಕ ಒಬ್ಬನೇ ಅಲ್ವಾ? ಈ ಮಧ್ಯದಲ್ಲಿ ಈಸಾಕನನ್ನ ಅಬ್ರಾಹ್ಮ ಮತ್ತು ಸಾರಳು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಆ ಹೆಚ್ಚಾಗಿ ಪ್ರೀತಿ ಮಾಡುವಂತ ಇರೋದು ಒಬ್ಬನೇ ಮಗ. ಹೆಚ್ಚಾಗಿ ಪ್ರೀತಿ ಮಾಡುವಾಗ ದೇವರು ಅಬ್ರಾಹ್ಮನಿಗೆ ಹೇಳ್ತಾರೆ, ಆ ಈಸಾಕನನ್ನ ನನಗೆ ಬಲಿ ಕೊಡು ಎಂಬುದಾಗಿ. ಇದೆಲ್ಲ ಕಥೆ ನಿಮ್ಗೆ ಗೊತ್ತಿದೆ, ಅದರಿಂದ ನಾನು ಹಾಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೇನೆ. ಆ ಈಸಾಕನನ್ನ ಬಲಿ ಕೊಡು ಎಂಬುದಾಗಿ ದೇವರು ಕೇಳಿದಾಗ ಅಬ್ರಾಹ್ಮನು ಈಸಾಕನನ್ನ ಬಲಿ ಕೊಡೋದಕ್ಕೆ ಹೋಗ್ತಾರೆ. ಆ ಬಲಿ ಕೊಡೋದಕ್ಕೆ ಹೋದಾಗ ದೇವರು ಅಬ್ರಾಹ್ಮನಿಗೆ ಹೇಳುವಂತ ಮಾತು ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ನಾನು ನಿನ್ನನ್ನ ಆಶೀರ್ವಾದ ಮಾಡ್ತೇನೆ. ದೇವರು ಈ ದಿನದಲ್ಲಿ ನಮಗೂ ಹೇಳ್ತಾನೆ, ಈ ಒಂದು ಕಾರ್ಯವನ್ನು ನೀನು ಬಿಡುವುದಕ್ಕೆ ಸಿದ್ಧವಾದ್ರೆ, ಈ ಒಂದು ಸಂಗತಿಯಿಂದ ನೀನು ಬದಲಾದ್ರೆ ನಾನು ಖಂಡಿತ ನಿನ್ನ ಆಶೀರ್ವಾದ ಮಾಡ್ತೀನಿ. ಸಾರಳಾಗಿ ಅಡ್ಡ ದಾರಿಯಲ್ಲಿ ಹೋಗೋದು ಬೇಡ, ನೀನು ಅಭಿವೃದ್ಧಿ ಹೋಗೋದಕ್ಕೆ ಬೇರೆ ಮಾರ್ಗದಲ್ಲಿ ಹೋಗೋದು ಬೇಡ, ನನ್ನ ಬಳಿಯಲ್ಲಿ ಕಾಯ್ಕೊಂಡಿರು. ನಾನು ಬೋಧಿಸಿದ ಮಾರ್ಗದಲ್ಲಿ ಸರಿಯಾಗಿ ನೀನು ನಡೆ, ಸತ್ಯದ ಮಾರ್ಗದಲ್ಲಿ ಜೀವಿಸು,
ನಾನು ಖಂಡಿತ ನಿನ್ನ ಆಶೀರ್ವಾದ ಮಾಡೇ ಮಾಡ್ತೀನಿ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿದವರಾಗಿ ದೇವರು ಸ್ಪಷ್ಟವಾಗಿ ಹೇಳ್ತದನೆ, ದೇವರ ಆಶೀರ್ವಾದ ಅದನ್ನು ವಾಗ್ದಾನ ಮಾಡಿದಂಥ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವಾದ ಮಾಡೇ ಮಾಡ್ತೀನಿ. ಕಣ್ಣುಗಳನ್ನ ಮುಚ್ಚಿದವರಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಿನ್ನ ಆಶೀರ್ವಾದ ಮಾಡೇ ಮಾಡ್ತೇನೆ. ಆದ್ರೆ ನೀನು ನನ್ನ ಮುಂದೆ ಹೇಗೆ ಜೀವಿಸ್ಬೇಕಂತೆ? ದೋಷವಿಲ್ಲದವನಾಗಿ ಜೀವಿಸ್ಬೇಕು. ನನಗೆ ವಿರುದ್ಧವಾದಂಥ ಕಾರ್ಯವನ್ನು ಮಾಡಬಾರ್ದು. ನಿನ್ನ ಆಶೀರ್ವಾದ ಹೊಂದುವುದಕ್ಕೆ ಬೇರೆ ಮಾರ್ಗದಲ್ಲಿ ಹೋಗಿ ನಿನ್ನ ಆಶೀರ್ವಾದ ಹೊಂದುವುದಾದ್ರೆ ಅದು ನಿನಗೆ ಸಮಸ್ಯೆ ಆಗ್ತದೆ. ನಾನು ನಿನ್ನ ಆಶೀರ್ವಾದ ಮಾಡುವವರೆಗೂ ನೀನು ನನ್ನ ಸನ್ನಿಧಿಯಲ್ಲಿ ಕಾತ್ಕೊಂಡಿರು, ನೀನು ನನ್ನನ್ನೇ ಹಾತ್ಕೊಂಡಿರು, ನನ್ನನ್ನೇ ನಂಬಿರು. ನನ್ನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ ಎಂಬಂತ ಹೇಳ್ತಾರೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ನೀನು ಈ ವಾಕ್ಯದ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ನಮಗೆ ಬೋಧಿಸ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಾವು ಕತ್ತರೆ ನಿನ್ನ ಆಶೀರ್ವಾದವನ್ನು ಹೊಂದುವುದಕ್ಕೆ ಸ್ವಲ್ಪ ನಿನ್ನ ಮಾರ್ಗವನ್ನು ಬಿಟ್ಟು, ಸತ್ಯದ ಮಾರ್ಗವನ್ನು ಬಿಟ್ಟು ಕತ್ತನೆ ಅಡ್ಡದಾರಿಯಲ್ಲಿ ಹೋಗುವುದು ಸರಿಯಲ್ಲ ಎಂಬುದಾಗಿ ಹೇಳ್ತದೆ. ಒಂದು ವೇಳೆ ಆ ರೀತಿ ಅಡ್ಡದಾರಿಯಲ್ಲಿ ಹೋಗಿ ನಾವು ಆಶೀರ್ವಾದ ಹೊಂದುವುದಾದ್ರೆ ಅದರಿಂದ ನಮಗೆ ಸಮಸ್ಯೆ ಎಂಬುದನ್ನ ನೀವು ಸ್ಪಷ್ಟವಾಗಿ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಾವು ಆ ಅಡ್ಡದಾರಿಯಲ್ಲಿ ಹೋಗದೆ ನಿನ್ನ ಆಶೀರ್ವಾದಕ್ಕೋಸ್ಕರವಾಗಿ ನೀನು ಮಾಡುವಂಥ ವಾಗ್ದಾನವನ್ನು ನಾವು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸುತ್ತೆ. ನಮಗೆ ಕೃಪೆಯನ್ನು ಅನುಗ್ರಹಿಸು. ನೀವು ವಾಗ್ದಾನ ಮಾಡಿದಿಲ್ಲ, ಅಬ್ರಾಹ್ಮನಿಗೆ ಹೇಳಿದಿಲ್ಲ, ನಿನ್ನ ಒಬ್ಬನೇ ಮಗನಾದಂಥ ಈಸಾಕನನ್ನ ಸಮರ್ಪಿಸುವುದಕ್ಕೆ ಹಿಂದೆಗೆಯದೇ ಇದ್ದುದರಿಂದ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ಅದೇ ರೀತಿ ಇರ್ತದೆ ನಿನ್ನ ಆಶೀರ್ವಾದ. ನೀನು ನಮಗೆ ಆಶೀರ್ವಾದ ಮಾಡುವವರೆಗೂ ನಾವು ನಿಮ್ಮನ್ನೇ ಭದ್ರವಾಗಿ ಇಟ್ಕೊಳ್ತೇವೆ, ನಿಮ್ಮನ್ನೇ ಆತ್ಕೊಳ್ತೇವೆ. ನೀನು ಬೋಧಿಸಿದಂತ ಅಸತ್ಯದ ಮಾರ್ಗದಲ್ಲಿ ನಾವು ಜೀವಿಸ್ತೇವೆ. ಹಾಗೆ ಜೀವಿಸುವುದಕ್ಕೆ ನಮಗೆ ಬೇಕಾದಂತ ಬಲವನ್ನ, ಜ್ಞಾನವನ್ನ ನಿನ್ನ ಆತ್ಮನ ಮೂಲಕವಾಗಿ ನಮಗೆ ಒದಗಿಸಿಕೊಡಬೇಕಾಗಿಸ್ತದೆ. ಮತ್ತೆ ನೀನು ಬಂದಿರುವಂತ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು. ಈ ದಿನದಲ್ಲಿ ನಿನ್ನ ಮಕ್ಕಳು ಯಾವುದೋ ಒಂದು ವಿಷಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರಪ್ಪ, ಆ ವಿಷಯದಲ್ಲಿ ನೀನು ಖಂಡಿತವಾಗಿ ಆ ಕಾರ್ಯವನ್ನು ನೀನು ಮಾಡ್ತೀಯ ಎಂಬಂತ ನಂಬಿಕೆ ನಮಗಿದೆಯಪ್ಪ. ನಿಮ್ಮಿಂದ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲಪ್ಪ, ನಿಂದ ಎಲ್ಲವೂ ಸಾಧ್ಯ. ಅವರ ಕುಟುಂಬದ ಸ್ಥಿತಿಗಳನ್ನು ಬದಲಾಯಿಸಲು ನಿನ್ನಿಂದ ಸಾಧ್ಯ, ಪರಿಸ್ಥಿತಿಗಳನ್ನು ಬದಲಾಯಿಸಲು ನಿನ್ನಿಂದ ಸಾಧ್ಯ, ಅವರ ಕೆಲಸದ ವಿಷಯದಲ್ಲಿ ಉನ್ನತ ಸ್ಥಾನಕ್ಕೆ ತರುವುದಕ್ಕೆ ನಿನ್ನಿಂದ ಸಾಧ್ಯ, ಅವರ ಅಗತ್ಯತೆಗಳನ್ನ ಸಂಧಿಸಲು ನಿನ್ನಿಂದ ಸಾಧ್ಯ. ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು, ಅವರ ಕುಟುಂಬವನ್ನು ಆಶೀರ್ವಾದ, ಅವರ ಮಕ್ಕಳನ್ನ ಆಶೀರ್ವಾದ ಮಾಡು, ಅವ್ರು ಮಾಡುವಂತ ಕೆಲಸವನ್ನು ಆಶೀರ್ವಾದ ಮಾಡು. ಅವ್ರು ಹೋಗುವಾಗಲೂ ಬರುವಾಗಲೂ ನಿನ್ನ ದೂತರು ಸದಾ ಕಾವಲಾಗಿದ್ದುಕೊಂಡು ನನ್ನ ಮಕ್ಕಳಿಗೆ ಯಾವುದೇ ರೀತಿಯ ಕೇಡುಗಳು, ಯಾವುದೇ ರೀತಿಯಂತ ಅಪಾಯಗಳಾಗದ ಹಾಗೆ ಅವರನ್ನು ತಪ್ಪಿಸಿ ಕಾಪಾಡಿ ನಡೆಸುವುದಕ್ಕಾಗಿ ವಂದನೆ. ಕಾರಣಾಂತರದಿಂದ ಬರದೇ ಇರುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಕೂಡ ಆಶೀರ್ವಾದ, ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ. ಅವರ ಜೀವಿತದಲ್ಲಿ ಕೂಡ ನಿನ್ನ ವಾಗ್ದಾನ ನೆರವೇರಿಸಲು ಶಕ್ತನಾಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತ ಮಾತ್ರವೇ ನಮ್ಮೆಲ್ಲರ ಜೀವಿತಗಳಲ್ಲಿ ನೆರವೇರಲಿ. ಯೇಸುವಿನ ಹೆಸರಲ್ಲಿ ಬೇಡ್ತೇವೆ ಕರ್ತನೇ, ಆಮೆನ್.